ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಧ್ವಾಚಾರ್ಯರ ಸತ್ಪರಂಪರೆಯಲ್ಲಿ ಅನೇಕ ಅಪರೋಕ್ಷ ಜ್ಞಾನಿಗಳು ಭೂಮಿಯಲ್ಲಿ ಅವತಾರ ಮಾಡಿ ಭಗವಂತನ ಹಾಗೂ ಆಚಾರ್ಯರ ವಾಂಗ್ಮಯದ ಸೇವೆಯನ್ನು, ಗ್ರಂಥದ ಸೇವೆಯನ್ನು ಮಾಡಿದ್ದಾರೆ. ಕೆಲವರು ಅವರವರ ಪವಾಡಗಳಿಂದ ತುಂಬ ಪ್ರಖ್ಯಾತರಾಗಿರ್ತಾರೆ. ಆದರೆ ಆ ಪವಾಡಗಳು ಬಹಳ ದಿನ ಉಳಿಯಲ್ಲ. ಅವರು ಇರೋ ಕಾಲಕ್ಕೆ ಅದು ಅವರಿಗೆ ಪ್ರಸಿದ್ಧಿಯನ್ನು ತಂದುಕೊಡಬಹುದು. ಆದರೆ ಅವರು ಬೃಂದಾವನ ಪ್ರವೇಶ ಮಾಡಿದ ಮೇಲೋ ಅಥವಾ ಇಹಲೋಕದ ವ್ಯಾಪಾರ ಮುಗಿಸಿ ಬಂದ ದಾರಿ ಹಿಡಿದು ಮುಕುಂದನ ಮನೆಗೆ ಹೋದ್ಮೇಲೆ ಆ ಪವಾಡಗಳು ಅವರ ಹೆಸರನ್ನು, ಕೀರ್ತಿಯನ್ನು ಉಳಿಸೋಲ್ಲ. ಇವತ್ತು ಜಗದ್ಗುರು ಮಧ್ವಾಚಾರ್ಯರು ಅವತಾರ ಮಾಡಿ ಮರಳಿ ಬದರಿಕಾಶ್ರಮಕ್ಕೆ ಹೋಗಿ ಎಷ್ಟೋ ಶತಮಾನಗಳು ಕಳೀತು. ಆದರೂ ಅವರ ಹೆಸರಿದೆ. ಅದಕ್ಕೆ ಕಾರಣ ಅವರು ಮಾಡಿದ ಪವಾಡಗಳಲ್ಲ, ಗ್ರಂಥಗಳು ಕಾರಣ. ಅವರಿಂದ ರಚಿತವಾದ ಸರ್ವಮೂಲ ಕೃತಿ ಕಾರಣ. ಹಾಗಾದರೆ ಒಬ್ಬ ವ್ಯಕ್ತಿ ಅವನು ತುಂಬ ಕಾಲ ಅವನ ಹೆಸರು ಇರಬೇಕು ಅಂತಾದರೆ ಆತ ಜೀವನದಲ್ಲಿ ಮಾಡಿದ ಯಾವ ಸಾಧನೆ ಬಹಳ ಮುಖ್ಯ ಅಂದರೆ ಆಚಾರ್ಯರ ಗ್ರಂಥಕ್ಕೆ ಏನಾದರೂ ಸೇವಾ ಮಾಡಿರಬೇಕು. ಅದು ಆ ವ್ಯಕ್ತಿಯ ಹೆಸರನ್ನು ಅಜರಾಮರ ಮಾಡುತ್ತೆ. ಇವತ್ತು ಒಂದು ರೀತಿಯಿಂದ ವಾದಿರಾಜರು, ವ್ಯಾಸರಾಜರು, ರಾಯರು, ಶ್ರೀ ರಘೋತ್ತಮ ಸ್ವಾಮಿಗಳು ನಮ್ಮ ಕಣ್ಮುಂದೆ ಇಲ್ಲ. ಅವರ ಆಕೃತಿ ನಮ್ಮ ಕಣ್ಣಿಗೆ ಕಾಣ್ತಿಲ್ಲ. ಆದರೆ ಅವರ ಕೃತಿಗಳಲ್ಲಿ ಅವರಿನ್ನೂ ಜೀವಂತರಾಗಿದ್ದಾರೆ. ಇವತ್ತು ರಾಯರನ್ನು ಕೇವಲ ಬೃಂದಾವನದಲ್ಲಿ ಮಾತ್ರ ನೋಡೋದಲ್ಲ, ಅವರ ಗ್ರಂಥದಲ್ಲಿ ನೋಡಬೇಕು. ವಾದಿರಾಜರನ್ನ ಬೃಂದಾವನದಲ್ಲಿ ನೋಡೋದಲ್ಲ, ಅವರ ಗ್ರಂಥದಲ್ಲಿ ನೋಡಬೇಕು. ಅವರು ಜೀವನದಲ್ಲಿ ದೇವರನ್ನು ಹೇಗೆ ಕಂಡರೋ ಹಾಗೆ ಗ್ರಂಥದಲ್ಲಿ ಕೊಂಡಾಡಿದ್ದಾರೆ. ಅವರ ಆಕೃತಿ ಬೇರೆ ಅಲ್ಲ, ಅವರ ಈ ಕೃತಿ ಬೇರೆ ಅಲ್ಲ. ಅವರೇ ಇದು. ರೂಪಮನ್ಯ ದಿವ ಧನ್ಯಮಾತ್ಮನ. ಇವತ್ತು ವ್ಯಾಸ ಪೌರ್ಣಿಮಾ ಬಂದರೆ ನಾವು ಗ್ರಂಥವನ್ನೇ ಇಟ್ಟು ಮಂಗಳಾರತಿ ಮಾಡ್ತೀವಿ. ಆಚಾರ್ಯರ ದಿನ ಬಂದಾಗ ಸರ್ವಮೂಲ ಇಟ್ಟು ಮಂಗಳಾರತಿ ಮಾಡ್ತೀವಿ. ವ್ಯಾಸರಾಜರ ದಿನ ಬಂದಾಗ ಅವರ ನ್ಯಾಯಾಮೃತಾದಿ ಗ್ರಂಥಗಳಿಗೆ ಆರತಿಯನ್ನು, ಉತ್ಸವವನ್ನು ಮಾಡ್ತೇವೆ. ಯಾಕೆಂದರೆ ವ್ಯಾಸರಾಜರು ಬೇರೆ ಅಲ್ಲ, ಅವರ ಗ್ರಂಥ ಬೇರೆ ಅಲ್ಲ. ಇವತ್ತು ಶತಮಾನಗಳು ಕಳೆದರೂ ವಾದಿರಾಜರ ಹೆಸರು ಇಷ್ಟು ಅಜರಾಮರವಾಗಿ ಉಳಿಲಿಕ್ಕೆ ಕಾರಣ ಅವರು ಮಾಡಿದ ಗ್ರಾಂಥಿಕ ಕ್ರಾಂತಿ. ಅನೇಕ ಸ್ತೋತ್ರಗಳು, ಅನೇಕ ಗ್ರಂಥಗಳನ್ನು ವಾದಿರಾಜ ಶ್ರೀಮಚ್ಚರಣರು ರಚನೆ ಮಾಡಿಕೊಟ್ಟಿದ್ದಾರೆ. ವಾದಿರಾಜರು ಸರಸ ಕವಿಗಳು. ಭಾಗವತದ ದಶಮಸ್ಕಂದದ ಕಥೆಯನ್ನು 19 ಸರ್ಗಗಳಲ್ಲಿ ರುಕ್ಮಿಣೀಶ ವಿಜಯ ಅನ್ನುವ ಕಾವ್ಯವನ್ನಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಕಾಂತ ಸಂಹಿತ ಅಂತ ಕರೀತಾರೆ. ಈ ಒಳ್ಳೆ ಸತಿಪತಿಗಳು, ಒಳ್ಳೆ ಹೆಂಡತಿ ತಾನು ಮಧುರವಾದ ಮಾತಿನಿಂದ ಗಂಡನನ್ನು ಸನ್ಮಾರ್ಗದಲ್ಲಿ ಹೇಗೆ ತರಬಹುದು, ಹಾಗೆ ಈ ಕಾವ್ಯದ ಮಾತುಗಳು ಉತ್ತಮ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಇದರಲ್ಲಿ ಈ ವೇದಗಳನ್ನೆಲ್ಲ ಪ್ರಭು ಸಂಹಿತೆ ಅಂತ ಕರೆಯುತ್ತೆ. ಅದು ಆರ್ಡರ್ ಮಾಡುತ್ತೆ, ಹೀಗಿರು, ಹೀಗಿರಬೇಡ, ಹಾಗೆ ಹೀಗೆ, ಜೋರು ಇದು ಆರ್ಡ್ರ್.
ಆದರೆ ಈ ಕಾವ್ಯದಲ್ಲಿ ಬರುವ ಭಗವಂತನ ಕಥೆಗಳು, ಪ್ರಮೇಯಗಳು ಇದಕ್ಕೆ ಕಾಂತ ಸಂಹಿತೆ ಅಂತ ಕರೀತಾರೆ. ಇದರ ಒಳಗಿನ ಮಾತುಗಳು ಒಳ್ಳೆ ಮಾಧುರ್ಯದಿಂದ ಕೂಡಿರುತ್ತೆ. ಇದು ಯಾರಿಗೂ ಜೋರ್ಗೀರಿಲ್ಲ ಇದರಲ್ಲಿ. ಆ ಶ್ಲೋಕ ಕೇಳುವಾಗಲೇ ಆನಂದ ಆಗಬೇಕು. ಒಳ್ಳೆ ಸೇವಾ ಮಾಡುವ ಹೆಂಡತಿಯ ಮಾತು ಕೇಳಿದ್ರೆ ಗಂಡ ಹೌದು ಮಾಡಬೇಕಪ್ಪ, ಹಾಗೆ ಹೋಗಬೇಕಪ್ಪ ಅಂತ ಅಂದ್ಕೊಳ್ತಾನೆ. ಯಾಕೆಂದರೆ ಆ ಮಾತಿನ ಒಳಗೆ ಆ ಮೋಡಿ ಇದೆ, ಆ ಪ್ರೀತಿ ಇದೆ, ಆ ಭಕ್ತಿ ಇದೆ, ಆ ರಸ ಇದೆ. ಅದು ಆ ಪತಿಯಾದವ ಅದನ್ನು ಆಸ್ವಾದನೆ ಮಾಡ್ತಾನೆ. ಹಾಗೆ ಭಗವಂತನ ಪರಮಾನುಗ್ರಹಕ್ಕೆ ನೀವು ಪಾತ್ರರಾಗಬೇಕಾದ್ರೆ, ಸನ್ಮಾರ್ಗದಲ್ಲಿ ನಾವು ನಡೆಯಬೇಕಾದ್ರೆ ಇದು ಕಾಂತ ಸಂಹಿತೆ. ಕಾವ್ಯಗಳ ಒಳಗೆ ಭಗವಂತನ ಅದ್ಭುತವಾದ ಮಹಿಮೆಗಳನ್ನು, ಕೃಷ್ಣನ ಕಥೆಯನ್ನು ರಾಜರು ಇದರಲ್ಲಿ ವರ್ಣನೆ ಮಾಡ್ತಾರೆ. ಈಗಾಗಲೇ ನಾನು ಹಿಂದೊಮ್ಮೆ ಇದರ ಉಪನ್ಯಾಸವನ್ನು ಸ್ವಲ್ಪ ಮಾಡಿದ್ದೆ. ವಾದಿರಾಜರು ಈ ಕಾವ್ಯವನ್ನು, ನಮ್ಗೆ ಆಶ್ಚರ್ಯ ಆಗತ್ತೆ, ಕೇವಲ 19 ದಿನದ ಒಳಗೆ ಇದನ್ನು ರಚನೆ ಮಾಡಿದ್ದಾರೆ. 19 ದಿನ. ನಮ್ಗೆ 19 ದಿನದಲ್ಲಿ ಹೇಳಲಿಕ್ಕೂ ಆಗಲ್ಲ ಇದನ್ನು. ಅಂಥದ್ರಲ್ಲಿ 19 ದಿನದಲ್ಲಿ ವಾದಿರಾಜ ಶ್ರೀಮಚ್ಚರಣರು ಅತ್ಯದ್ಭುತವಾದ ಈ ಕಾವ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆರಂಭದಲ್ಲಿ ಅಹಂಕಾರ ಖಂಡನಾತ್ಮಕವಾದ ಕೆಲವು ಮಾತನ್ನು ಹೇಳ್ತಾರೆ. ಯದ್ಯಪಿ ಅವರಲ್ಲಿ ಅಹಂಕಾರ ಭಾವನೆ ಏನೂ ಇಲ್ಲ, ಆದರೂ ಹೇಳ್ತಾರೆ ಈ ಕಾವ್ಯ ಮಾಡುವ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಅಲ್ಪ ದೋಷ ಇರಬಹುದು. ದೋಷವೇ ಇಲ್ಲದವನು ಅಂದರೆ ಭಗವಂತ ಮಾತ್ರ. ಅವನನ್ನು ಬಿಟ್ಟರೆ ಉಳಿದವರಲ್ಲಿ ಎಲ್ಲರಲ್ಲಿಯೂ ಚೂರಾದರೂ ದೋಷ ಇರುತ್ತೆ. ಅವರಲ್ಲಿ ದೋಷ ಇದೆ ಅಂದಮೇಲೆ ಅವರು ಆಡುವ ಮಾತಿನಲ್ಲಿ, ಅವರ ಬರವಣಿಗೆಯಲ್ಲಿಯೂ ಕೂಡ ದೋಷ ಇರುವ ಸಾಧ್ಯತೆ ಇದೆ. ಸ್ವಲ್ಪ ಚೂರು ಪಾರು ದೋಷ ಇದ್ದರೂ ಈ ಕಾವ್ಯವನ್ನು ಬಿಡಬೇಡಿ, ನೀವು ಕೇಳಿ. ಅದು ದೋಷದಿಂದ ಯುಕ್ತವಾದದ್ದು, ನನಗೆ ಬೇಡ ಅಂತ ಅನ್ನಬೇಡಿ. ಯಾಕೆ? ಅದಕ್ಕೆ ಅವರೊಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಪಯೋಬ್ಧಿಜ ಚಂಚಲತಾಕ್ಯ ದೋಷಾದ್ಭುತಾ ಕಿಮುಪೇಕ್ಷಣೀಯ. ಸಮುದ್ರದಲ್ಲೇ ಹುಟ್ಟಿದ್ದು ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಸಂಪತ್ತು. ಈ ಒಳ್ಳೆ ರತ್ನಗಳು, ಹವಳ, ಮುತ್ತು ಇದೆಲ್ಲ ಎಲ್ಲಿ ಬರುತ್ತೆ? ಸಮುದ್ರದಲ್ಲಿಯೇ. ಅದು ಉಪ್ಪು ನೀರಿನಲ್ಲಿದೆ ಅಂತ ಯಾರಾದರೂ ಅದನ್ನು ಬಿಡ್ತಾರಾ? ಹೇಗೆ ಅದರಲ್ಲಿ ಚಾಂಚಲ್ಯ ಅನ್ನುವ ಸಂಪತ್ತಿನಲ್ಲಿ ಒಂದು ದೊಡ್ಡ ದೋಷ ಇದೆ. ಸಂಪತ್ತು ಎಲ್ಲ ಕಾಲದಲ್ಲಿ ನಮ್ಮ ಹತ್ರ ಇರುತ್ತೆ ಎನ್ನುವ ಗ್ಯಾರಂಟಿ ಇಲ್ಲ. ಆದರೂ ಆ ಸಂಪತ್ತನ್ನು ಪಡೀಲಿಕ್ಕೆ ಎಲ್ಲರೂ ಸರ್ವ ರೀತಿಯಿಂದ ಪ್ರಯತ್ನ ಮಾಡ್ತಾರೋ ಇಲ್ಲೋ ನೋಡಿ. ಲೌಕಿಕದಲ್ಲಿ ಹೇಳುವಾಗ ಕೆಲವರು ಹೇಳ್ತಾರೆ ಲಕ್ಷ ಲಕ್ಷ ಸಂಬಳ ಬರುತ್ತೆ, ಆದರೆ 1 ರೂಪಾಯು ಕೈಯಲ್ಲಿ ನಿಲ್ಲಲ್ಲ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಲ್ಲಲ್ಲ, ನಾಳೆಯಿಂದ ಕೆಲಸಕ್ಕೆ ಹೋಗಬೇಡಿ. ಆಗತ್ತಾ ಅಂತ. ನಿಲ್ಲಲ್ಲ ಅಂತ ಗೊತ್ತಿದ್ರೂ ಸಂಬಳ ತರಲಿಕ್ಕೆ ಹೋಗ್ತೀರಾ? ಇಲ್ಲ. ಲಕ್ಷ್ಮಿ ಗುಣವೇ ಅಂಥದ್ದು, ದುಡ್ಡಿನ ಗುಣವೇ ಅಂಥದ್ದು. ದುಡ್ಡು ಬ್ಲಡ್ಡು ನಿಲ್ಲಬಾರ್ದು, ಅದು ಹರಿತಾ ಇರಬೇಕು. ನಿಂತರೆ ರೋಗ. ನಿಲ್ಲಬಾರ್ದು, ಯಾವಾಗಲೂ ದುಡ್ಡು ಬರಬೇಕು ಹೋಗ್ಬೇಕು. ಈ ದುಡ್ಡು ಬಂದಾಗ ಒಂದು ಫ್ರೀ ಇದೆ, ಅದೇನೆಂದರೆ ದುರ್ಗುಣ. ಏನು ದುರ್ಗುಣ ಗೊತ್ತಾ? ನಮಗೊಂದು ದುರ್ಬುದ್ಧಿ ಏನಂದರೆ ಎಲ್ಲ ಕಡೆಯಿಂದ ದುಡ್ಡು ನಂಗೆ ಬರಬೇಕು, ಆದರೆ ನನ್ನಿಂದ ಯಾರಿಗೂ ಹೋಗಬಾರ್ದು. ಇದು ದುರ್ಬುದ್ಧಿ. ದುಡ್ಡು ದೇವರನ್ನು ಕೇಳಬೇಕಂತೆ, ಸ್ವಾಮಿ ನಂಗೆ ತುಂಬ ಕೊಡು. ಯಾಕೆ? ಇಡಲಿಕ್ಕಾಗಿ ಅಲ್ಲ, ಕೊಡಲಿಕ್ಕಾಗಿ ಕೊಡು. ದಾನ ಧರ್ಮ ಏನಾದರೂ ಮಾಡಬೇಕಂದ್ರೆ ಕೈ ತುಂಬಿ ಸಂಪಾದನೆ ಮಾಡಬೇಕು. ತುಂಬ ಜನ ಕೈ ತುಂಬ ಸಂಪಾದನೆ ಮಾಡಬೇಕು ಅನ್ನೋದನ್ನು ಒಪ್ಕೊಳ್ತಾರೆ, ಅದಕ್ಕಾಗಿ ಮಾಡ್ತಾರೆ. ಸಂಪಾದನೆ ಮಾಡಿದವರ ತಲೆಯಲ್ಲಿ ಮಾಡುವ ಕಾಲಕ್ಕೆ ಒಂದು ದುರ್ಬುದ್ಧಿ ಬರುತ್ತೆ. ಈಗೇನೋ ಕೈ ಕಾಲು ಗಟ್ಟಿ ಇದೆ, ಮಾಡ್ತೇನೆ,
ನಾಳೆ ಕೈಕಾಲು ಸೋತ್ರೆ ನನ್ಯಾರು ನೋಡ್ಕೊಳ್ತಾರೆ? ಅದಕ್ಕೆ ಈ ಸಂಪಾದನೆ ಮಾಡಿದ್ದನ್ನೇ ಯಾರಿಗೂ ಕೊಡಬಾರ್ದು, ಇಟ್ಕೊಳ್ಬೇಕು. ನನಗೆ ಅಂತ್ಯಕಾಲಕ್ಕೆ ಬೇಕಾಗತ್ತೆ, ವಯಸ್ಸಾದ ಕಾಲಕ್ಕೆ ಬೇಕಾಗತ್ತೆ, ನಾಳೆ ಚೆನ್ನಾಗಿರ್ಬೇಕು. ನಾಳೆ ಚೆನ್ನಾಗಿರಬೇಕು ಅಂತ ಇವತ್ತು ದುಡಿತಾನೆ. ನಾಳೆ ಇರುವ ಗ್ಯಾರಂಟಿನೇ ಇಲ್ಲ, ಆದರೂ ನಾಳೆ ನಾಳೆ ನಾಳೆ. ಹಾಗಾದರೆ ಅದಕ್ಕಾಗಿ ಅಲ್ಲ. ನಮಗೆ ಗೊತ್ತಿದೆ, ನಮ್ಮ ಬಂದ ದುಡ್ಡೆಲ್ಲ ಖರ್ಚಾಗತ್ತೆ ಅಂತ ಗೊತ್ತಿದ್ರು ಹೇಗೆ ಹಣ ಸಂಪಾದನೆಗಾಗಿ ಹೋಗ್ತೀವಿ. ಹಾಗೆ ಈ ನಾನು ಮಾಡುವ ಕಾವ್ಯದ ಒಳಗೆ ಏನಾದರೂ ಒಂಚೂರು ದೋಷ ಇದ್ದರೂ ಅದನ್ನು ನೆಗ್ಲೆಕ್ಟ್ ಮಾಡಿ. ಇದರ ಒಳಗೆ ವಾದಿರಾಜರು ನಮಗೆಲ್ಲ ಒಂದು ಮೆಸೇಜ್ ಹೇಳ್ತಾರೆ, ಒಂದು ಸೂಚನೆ ಕೊಡ್ತಾರೆ. ನೀವು ಎಲ್ಲಿ ಏನು ನೋಡ್ತೀರಿ, ಎಲ್ಲಿ ಏನು ಕೇಳ್ತೀರಿ, ಎಲ್ಲಿ ಏನು ತಿಂತೀರಿ, ಏನು ಉಣ್ತೀರಿ, ಏನು ಮಾಡ್ತೀರಿ, ಅದರೊಳಗಿರುವಂಥ ದೋಷ ಹುಡುಕಬೇಡಿ. ದೋಷ ಎಲ್ಲ ಕಡೆ ಕಾಮನ್ನು. ಗುಣ ಇದ್ದರೆ ಹುಡುಕಿ ಜೀವನದ ಒಳಗೆ ಅಪ್ಲೈ ಮಾಡ್ಕೊಳ್ಳಿ. ಗುಣ ಹುಡುಕಿ, ಗುಣ ಸಂಗ್ರಹ ಮಾಡಿ, ಗುಣವನ್ನು ಧಾರಣೆ ಮಾಡಿ, ನೀವು ಗುಣಿಗಳಾಗುವ ಪ್ರಯತ್ನ ಮಾಡಿ. ಇನ್ನೊಬ್ಬರ ದೋಷವನ್ನು ಎತ್ತಾಡ್ಲಿಕ್ಕೆ ಹೋಗಬೇಡಿ. ವಾದಿರಾಜರು ತನ್ನಲ್ಲಿ ದೋಷ ಇದೆ, ತನ್ನ ಕಾವ್ಯದಲ್ಲಿ ದೋಷ ಇದೆ, ಇದ್ರೂ ಪರವಾಗಿಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಳಲಿಕ್ಕೆ ಹೋಗಿದ್ದಲ್ಲ. ನಿಮಗೆ ದೋಷವನ್ನೇ ಎತ್ತಾಡುವ ಬುದ್ಧಿ ಇದ್ದರೆ ಬಿಟ್ಟುಬಿಡಿ ಇವತ್ತಿಂದ. ಇದರೊಳಗೆ ಏನು ದೋಷ ಇದೆ ಅಂತ ಹುಡುಕಕ್ಕೆ ಬರಬೇಡಿ. ತುಂಬ ಜನ ಪುರಾಣ ಕೂತಾಗ ಅವ್ರೇನು ಹೇಳ್ತಾರೆ ನೋಡೋಣ ಅಂತ ಕೂತ್ಕೊಳ್ತಾರೆ. ಅದಕ್ಕೆ ಬರಬೇಡಿ. ದೇವರ ಕಥೆ ಅಂತ ಬನ್ನಿ. ಅವರೇನು ಹೇಳ್ತಾರೆ, ಇವು ಯಾರೂ ಬಂದು ಫಿಲ್ಮಿ ಸ್ಟೋರಿ ಏನು ಹೇಳಲ್ಲಲ್ಲ, ಭಗವಂತನ ಕಥೆನೇ ಹೇಳ್ತಾರಲ್ಲ. ಹಾಗಾದ್ರೆ ಕೇಳಿ, ನೀವು ಅದರಲ್ಲಿ ದೋಷ ಹುಡುಕಬೇಡಿ, ಗುಣ ಮಾತ್ರ ಹುಡುಕಿ. ಆದ್ರೇನು ಗೊತ್ತಾ, ನಮಗೆ ಗುಣ ಕಾಣಕ್ಕಿಂತ ದೋಷ ಕಾಣೋದೇ ಜಾಸ್ತಿ. ಅಯ್ಯೋ ಆ ಆಚಾರ, ಅಯ್ಯೋ ಅದು ಹೇಳ್ತಾರ, ಅಯ್ಯೋ ಇವರ, ಬರೀ ದೋಷ ಕಾಣುತ್ತೆ ವಿನಃ ಗುಣವೇ ಕಾಣಲ್ಲ. ಯಾಕೆ ಗೊತ್ತಾ, ನಮ್ಮ ಕಣ್ಣೇ ಹಂಗಾಗ್ಬಿಟ್ಟಿದೆ. ಈ ಹಳದಿ ಕನ್ನಡಕ ಹಾಕ್ಕೊಂಡವ್ರಿಗೆ ಎಲ್ಲ ಹಳದಿ ಕಾಣುತ್ತೆ, ಕೆಂಪು ಹಾಕ್ಕೊಂಡವ್ರಿಗೆ ಕೆಂಪು ಕಾಣುತ್ತೆ. ನಮ್ಮದು ದೋಷದಿಂದ ಯುಕ್ತವಾದ ಕಣ್ಣು, ದೋಷವನ್ನು ನೋಡಿ ನೋಡಿ ಅದನ್ನೇ ಆಡಿ ಆಡಿ ಅಭ್ಯಾಸವಾದ ಕಣ್ಣು. ವಾದಿರಾಜರು ಹೇಳ್ತಾರೆ, ದೇವರ ಕಥೆ ಕೂಡಕ್ಕೆ ಮುಂಚೆ ನೀವು ಮೊದಲು ದೋಷ ಮುಕ್ತರಾಗಿ ಬನ್ನಿ. ದೇವರ ಕಥೆ ಕೇಳಲಿಕ್ಕೆ ಬಂದಿದ್ದೇನೆ, ದೇವರ ಕಥೆ ಮಾತ್ರ ಕೇಳ್ತೀನಿ, ವ್ಯಕ್ತಿ ನೋಡಲ್ಲ, ವ್ಯಕ್ತಿಯ ಒಳಗಿರುವ ಶಕ್ತಿ ನೋಡ್ತೇನೆ, ಭಗವಂತನ ಕಥೆಯನ್ನು ಕೇಳ್ತೇನೆ ಅನ್ನುವ ಗುಣದಿಂದ ಬನ್ನಿ. ದೋಷ ಎಲ್ಲರಲ್ಲೂ ಇದೆ, ಆದರೆ ದೋಷಗಳ ನಡುವಿರುವ ಗುಣವನ್ನು ನೋಡಿ. ನೀವು ಕೆಸರಲ್ಲಿ ಹೋಗ್ತೀರಿ, ನೋಡ್ತೀರಿ ಕಮಲ ಅಲ್ಲೇ ಬಂದಿರುತ್ತೆ, ಕೆಸರನ್ನು ನೋಡಬೇಡಿ, ಕಮಲವನ್ನು ನೋಡಿ. ಅದು ಪಂಕೇರುಹ ಅಂತ ಕರೀತಾರೆ. ಪಂಕ ಅಂದರೆ ಕೆಸರು, ಕೆಸರಲ್ಲೇ ಇರುತ್ತೆ ಕಮಲ. ದೋಷಗಳ ನಡುವೆ ಒಂದೊಂದು ಗುಣ ಇರುತ್ತಲ್ಲ, ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ವಾದಿರಾಜರು ಹೇಳ್ತಾರೆ. ನಾನು ಅದ್ಭುತವಾದ 19 ಸರ್ಗಗಳಿಂದ ಯುಕ್ತವಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಕೃಷ್ಣನ ಕಥೆಯನ್ನು ಕಾವ್ಯ ರೂಪವಾಗಿ ಹೇಳ್ತೇನೆ. ಹೇಳೋ ಬರದಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಅದಿದೆ ಅಂತ ನೀವು ಬರದೇ ಇರಬೇಡಿ, ಕೇಳಿ. ಯಾಕೆಂದರೆ ಇದು ದೇವರ ಕಥೆ. ಹೇಗೆ ಚಂಚಲ ಅನ್ನುವ ದೋಷ ಇದ್ದರೂ ಕೂಡ ಲಕ್ಷ್ಮಿಯನ್ನು ಯಾವಾಗಲೂ ಇಟ್ಕೊಂಡಿರ್ತೀರಿ. ಲಕ್ಷ್ಮಿ ಅಲ್ಲ ಇದು, ಲಕ್ಷ್ಮಿ ಗಂಡ, ಲಕ್ಷ್ಮಿಗೂ ಒಡೆಯ. ಅದ್ಯಾರು? ಕೃಷ್ಣ. ಅವನ ಕತೆ ಹೇಳ್ತೇನೆ ಅಂತ ವಾದಿರಾಜರು ಆರಂಭ ಮಾಡ್ತಾ ಇದ್ದಾರೆ. ಭಗವಂತ ಈ ಕಲಿಯುಗಕ್ಕೆ ಹತ್ತಿರದ ಅವತಾರ ಕೃಷ್ಣಾವತಾರ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಕಲಿಯುಗಕ್ಕೆ ಹತ್ತಿರವಾದ ಯುಗ ಯಾವುದು? ದ್ವಾಪರ. ಅಲ್ಲಿ ಬಂದ ಭಗವಂತನ ಅತ್ಯದ್ಭುತವಾದ ರೂಪ ಯಾವುದು? ಕೃಷ್ಣ. ಆ ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ದಾರೆ. ನೀವು ಜೀವನದಲ್ಲಿ ದೇವರ ಯಾವ ರೂಪದ ಬಗ್ಗೆ ತಿಳ್ಕೊಳ್ಳದಿದ್ರೂ ತೊಂದರೆ ಇಲ್ಲ. ನಿಮಗೆ 2 ರೂಪದ ಬಗ್ಗೆ ಚೆನ್ನಾಗಿ ಪರಿಚಯ ಬೇಕು. ಕಲಿಯುಗದ ಜನ 2 ರೂಪವನ್ನು ಚೆನ್ನಾಗಿ ಚಿಂತನೆ ಮಾಡಬೇಕಂತ. ಕೃತತ್ರೇತ ದ್ವಾಪರದವರಿಗಲ್ಲ, ಕಲಿಯುಗದವರು. ಯಾವುದು 2 ರೂಪ? ಒಂದು ಕೃಷ್ಣನ ರೂಪ,
ಇನ್ನೊಂದು ರಾಮನ ರೂಪ. ರಾಮ ಮತ್ತು ಕೃಷ್ಣರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ. ತುಂಬ ಜನಕ್ಕೆ ರಾಮ ಅಂದರೆ ಒಂದು ರೀತಿ ಗೌರವ. ರಾಮ ಅಂದರೆ ಮರ್ಯಾದಾ ಪುರುಷೋತ್ತಮ. ರಾಮನ ಬಗ್ಗೆ ಯಾರೂ ಕೂಡ ಅಪಲಾಪ ಮಾಡೋಲ್ಲ. ರಾಮ ಅಂದರೆ ಮಿಸ್ಟರ್ ಕ್ಲೀನ್ ಅಂತ. ಅವನು ಇಡೀ ಜೀವನದ ಒಳಗೆ ರಾಮ ಎಲ್ಲಿಯೂ ಕೂಡ ತಾನು ದೇವರು ಅಂತ ಯಾರಿಗೂ ತೋರಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸಾಮಾನ್ಯ ಮನುಷ್ಯನಂತೆ ಇಡೀ ಜೀವನದ ಉದ್ದಕ್ಕೂ ವರ್ತನೆ ಮಾಡಿದ್ದಾನೆ. ನೀವು ರಾಮಾಯಣ ಪುರಾಣ ಕೇಳಿ, ಜೊತೆಗೆ ನೀವು ಓದಿ, ಒಳ್ಳೊಳ್ಳೆ ರಾಮಾಯಣವನ್ನು ನಿರಂತರ ಓದ್ತಾ ಇರಿ. ಯಾಕೆಂದರೆ ಯಾರೇ ನಿಮಗೆ ಪುರಾಣ ಹೇಳಿದ್ರು ಪುರಾಣ ಹೇಳ್ತಾರೆ. ಆ ಪುರಾಣ ಎಲ್ಲ ಗೈಡ್ ಇದ್ದಾಗೆ, ಟೆಕ್ಸ್ಟ್ ಅಲ್ಲ. ಶ್ಲೋಕ ಬೈ ಶ್ಲೋಕ ಯಾರೂ ಹೇಳೋಕ್ಕಾಗಲ್ಲ. ಸಂತೆಗೆ ಎಷ್ಟು ಬೇಕೋ ಅಷ್ಟೇ ಮಳ ಹೂ ಕಟ್ಕೊಳ್ಳುವ ಹಾಗೆ ಪುರಾಣಕ್ಕೆ ಎಷ್ಟು ಬೇಕೋ ಅಷ್ಟೇ ಶ್ಲೋಕ ಹೇಳ್ತೀವಿ. ಎಲ್ಲ ಶ್ಲೋಕ ಯಾರೂ ಹೇಳಲಿಕ್ಕೆ ಹೋಗೋಲ್ಲ. ರಾಮಾಯಣದಲ್ಲಿ ಎಂತೆಂಥ ಒಳ್ಳೊಳ್ಳೆ ಮಾತುಗಳಿದೆ ಅಂತಂದರೆ ಅದು ರಾಮಾಯಣವನ್ನು ನಾವೇ ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ. ರಾಮಾಯಣದಲ್ಲಿ ಒಂದು ಪ್ರಸಂಗ, ರಾಮ ಎಷ್ಟು ಉತ್ತಮ ವ್ಯಕ್ತಿ ಅನ್ನಲಿಕ್ಕೆ. ರಾಮ ಕಾಡಿಗೆ ಹೋಗುವ ಪ್ರಸಂಗ. ದಶರಥ ರಾಮನಿಗೆ ಹೇಳ್ತಾನೆ, ರಾಮ ನೀನೇನು ಕಾಡಿಗೆ ಹೋಗಬೇಕಾದ್ದಿಲ್ಲ, ನಾನು ಹೇಳಿದ್ದೀನಿ ಅಂತಾದರೂ ನೀನು ಹೋಗಬೇಕಾದ್ದಿಲ್ಲ. ಯಾಕಂದರೆ ನೀನೇ ಪಟ್ಟಾಭಿಷಿಕ್ತನಾಗಬೇಕು. ಏನು ಕಾರಣ ಅಂದರೆ ಇದು ಪರಂಪರೆ ಹಾಗೆ ಬಂದಿದೆ. ಇಕ್ಷ್ವಾಕು ವಂಶ ರಾಜ ಏನಿದ್ದಾನೆ ಅಲ್ಲಿಂದ ಆರಂಭ ಮಾಡಿಕೊಂಡು ಬಂದಾಗಲೂ ರಾಜನ ಮೊದಲ ಮಗನಿಗೆ ಸಿಂಹಾಸನದ ಹಕ್ಕು, ಇದು ಕ್ರಮ. ಆದ್ದರಿಂದ ನೀನು ಸಿಂಹಾಸನದಲ್ಲಿ ಕೂಡಬೇಕು. ಇದಕ್ಕೆ ಯಾರು ಅಡ್ಡ ಬಂದರೂ ಅವರ ತಲೆಯನ್ನು ತೆಗೆದು ಕೂತ್ಕೋಬೋದು. ನಾನೇ ಹೇಳ್ತಾ ಇದ್ದೀನಿ, ನೀನು ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ನೀನೇ ಸಿಂಹಾಸನದಲ್ಲಿ ಕೂಡು ಅಂತ ಇದು ದಶರಥ ಅಂತಾನೆ. ರಾಮ ಒಪ್ಪಲಿಲ್ಲ. ಕಡೆಗೆ ಕೌಸಲ್ಯ ಹತ್ರ ಬಂದ. ಕೌಸಲ್ಯ ಅಂದ್ಲು, ರಾಮ ನಿನಗೆ ಪಿತೃವಾಕ್ಯ ಪರಿಪಾಲನೆ ಅಂತ ನೀನು ಹೋಗೋದಾದರೆ ಹೋಗು, ನಾನು ಬೇಡ ಅನ್ನೋಲ್ಲ. ವೇದದಲ್ಲಿ ನಂದು ಮೊದಲ ಹೆಸರು ಮಾತೃದೇವೋ ಭವ, ಆಮೇಲೆ ಪಿತೃದೇವೋ ಭವ ಇರೋದು. ಈಗ ನಾನು ನಿಂಗೆ ಆರ್ಡರ್ ಮಾಡ್ತಾ ಇದ್ದೀನಿ, ನಿಮ್ಮಪ್ಪನ ಒಳಗೆ ಹಾಕಿ ನೀನು ಸಿಂಹಾಸನ ಕೊಡು, ನನ್ನ ಮಾತು ನಡೆಸು ಅಂತ. ಏನು ಮಾಡಬೇಕ್ರಿ ರಾಮ ಎಂಥ ಉತ್ತರ ಕೊಟ್ಟ ಗೊತ್ತಾ? ಅಮ್ಮ, ಮೊದಲು ಯಾರು ಹೇಳಿದ್ರು ಹೇಳು, ಅಪ್ಪ ಅಲ್ವಾ, ನಿನ್ನ ಮಾತು ನಡೆಸ್ತೇನೆ, ಅಪ್ಪನ ಮಾತು ನಡೆಸ್ತೇನೆ. ಮೊದಲು ಹೇಳಿದ್ಯಾರು? ಈ ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್ ಅಂತಾರಲ್ಲ, ಮೊದಲು ಹೇಳಿದ್ದು ಅಪ್ಪ. ಈಗ ಮೊದಲು ಕಾಡಿಗೆ ಹೋಗಿ ಬರ್ತೀನಿ, ಆಮೇಲೆ ನೀ ಹೇಳಿದೆಯಲ್ಲ ರಾಜ್ಯಭಾರ ಮಾಡ್ತೀನಿ, ಬರ್ತೇನೆ. ನೋಡಿ, ಹೀಗೆ ಇಂಥ ರಾಮನ್ನ ನಾವು ಜೀವನದ ಒಳಗೆ ಚಿತ್ರಣ ಮಾಡಿಕೊಳ್ಬೇಕು. ತಾಯಿಗೆ ಮಗನಾಗಿ, ಅಪ್ಪನಿಗೆ ಮಗನಾಗಿ, ಹೆಂಡತಿಗೆ ಗಂಡನಾಗಿ, ತಮ್ಮನಿಗೆ ಅಣ್ಣನಾಗಿ, ಪ್ರಜೆಗಳಿಗೆ ರಾಜನಾಗಿ ಹೇಗಿದ್ದ ರಾಮ. ಅವನನ್ನು ಒಂದೊಂದು ಮುಖದಿಂದ ನಾವು ನೋಡಿದಾಗಲೂ ಕೂಡ ನಮಗೆ ಆಶ್ಚರ್ಯಗಳ ಗಣಿ. ತುಂಬ ಮಾತುಗಳು ರಾಮಾಯಣದಲ್ಲಿ ಬರುತ್ತೆ. ರಾಮನ ಬಗ್ಗೆ ಎಲ್ಲಿಯೂ ಕೂಡ ಒಂದು ದೋಷವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ರಾಮನ ಬಗ್ಗೆ ದೋಷ ಹೇಳ್ತಾರೆ ಅಂದರೆ ಅವರಿಗೆ ಜ್ಞಾನದ ಕೊರತೆ ಇದೆ ಅಂತ, ಅವರು ಪೂರ್ಣ ಓದಿಲ್ಲ, ರಾಮನ ಬಗ್ಗೆ ಪೂರ್ಣ ತಿಳಿದಿಲ್ಲ ಅಂತ. ಒಬ್ಬ ಕುರುಡ, ಅವನಿಗೆ ಆನೆ ಮುಂದೆ ನಿಲ್ಲಿಸಿ ಆನೆನ ಮುಟ್ಟಿ ಚಿತ್ರ ಬರಿ ಅಂದರೆ ಅವನೇನು ಬರಿತಾನೆ? ಅವನಿಗೆ ಕುರುಡನಿಗೆ ಆನೆ ಎಲ್ಲ ಮುಟ್ಟಿದ್ರೆ ಗೊತ್ತಾಗ್ಬಿಡುತ್ತಾ? ಪೂರ್ಣ ಬರೀಲಿಕ್ಕಾಗತ್ತಾ? ಹೇಗೆ ಅವನಿಗೆ ಪೂರ್ಣ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ, ರಾಮನ ಬಗ್ಗೆ ಯಾರಾದರೂ ಬುದ್ಧಿಜೀವಿಗಳು ಅನ್ನೋರು ರಾಮನ ಬಗ್ಗೆ ಏನಾದರೂ ಆರೋಪ ಮಾಡಿದ್ರೆ ಅವರಿಗೆ ಪೂರ್ಣ ಗೊತ್ತಿಲ್ಲ ರಾಮಾಯಣ ಅಂತ ಅರ್ಥನೇ ವಿನಃ ನಾವು ತಿಳಿದಷ್ಟೇ ಅಲ್ಲ ರಾಮಾಯಣ. ಆದರೆ ನಮಗೆ ಕೃಷ್ಣ ಅಂದ ತಕ್ಷಣ ಸ್ವಲ್ಪ ಡೌಟ್. ರಾಮ ಅಂದರೆ ಓಕೆ ಅಂತೀವಿ, ಕೃಷ್ಣ ಅಂದರೆ ಯಾಕಂದರೆ ಅವನು ಇಡೀ ಜೀವನದ ಉದ್ದಕ್ಕೂ ಚೋರತ್ವ ಜಾರತ್ವ ಎರಡು ಭಾರಿ ಪ್ರಸಿದ್ಧ. ಕೃಷ್ಣ ಅಂದರೆ ಕಳ್ಳ ಅಂತಲೇ ಅರ್ಥ, ಕೃಷ್ಣ ಅಂದರೆ ಜಾರ ಅಂತ ಅರ್ಥ. ಆಶ್ಚರ್ಯ ಅಂದರೆ ರಾಮಾವತಾರದಲ್ಲಿ ಸ್ವತಃ ಸೀತಾದೇವಿಯೇ ಇನ್ನೊಂದು ಹೆಣ್ಣನ್ನು ತೋರಿಸಿ, ರಾಮ ನನ್ನ ಸಲುವಾಗಿ ಇವಳು ಬಹಳ ಕಷ್ಟಪಟ್ಟಿದ್ದಾಳೆ,
ತಾಂ ಅಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕಂ. ಇವಳನ್ನು ನೀನು ಮದುವೆ ಆಗು ರಾಮ ಅಂದರೆ ರಾಮ ಅಂತಾನೆ ಸಾಧ್ಯನೇ ಇಲ್ಲ, ನಾನು ಏಕಪತ್ನಿ ವ್ರತಸ್ಥ ಅಂತಾನೆ. ಸೇಮ್ ರಾಮ ಕೃಷ್ಣ ಆದಾಗ ಏನ್ರಿ 16,108 ಜನ. ಕೃಷ್ಣ ಅಂದರೆ ಜಾರ, ಕೃಷ್ಣ ಅಂದರೆ ಚೋರ. ಅವನ್ನ ಅಂದ್ಕೊಳ್ಳೋದು ಹೇಗೆ ನಾವು ದೇವರು ಅಂತ? ಏನು ಗುಣ ಇದೆ ಅವನಲ್ಲಿ? ನೋಡಿ, ನಾವು ದಿನ ಬೆಳಗಾದರೆ ಮಾಡುವ ಎಲ್ಲ ಕರ್ಮಗಳನ್ನು ಯಾರಿಗೆ ಅರ್ಪಣೆ ಮಾಡಬೇಕು? ಕೃಷ್ಣಾರ್ಪಣ, ಕೃಷ್ಣಾರ್ಪಣ, ಕೃಷ್ಣಾರ್ಪಣ. ಧನ ಇಡೋ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ತೀರಿ, ಸಾಧನ ಇಡುವ ಕೃಷ್ಣನ ಬಗ್ಗೆ ತಿಳ್ಕೊಳ್ಬೇಕೋ ಬೇಡೋ? ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತ ನೀವೇನು ಕರ್ಮ ಪುಣ್ಯವನ್ನು ಧನವನ್ನು ಆ ಕೃಷ್ಣನ ಹೆಸರಲ್ಲಿ ಇಡ್ತಾ ಇದ್ದೀರಿ, ಅವನ ಬಗ್ಗೆ ತಿಳ್ಕೊಳ್ಬೇಕೋ ಬೇಡೋ? ಹಾಗಾದರೆ ಕಲಿಯುಗದ ಜನ 2 ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು, ಒಂದು ಕೃಷ್ಣ, ಇನ್ನೊಂದು ರಾಮ. ಕಲಿಯುಗದ ಜನರಿಗೆ ಡೌಟ್ ಇರೋ ದೇವರು ಯಾರು? ಕೃಷ್ಣ. ಹಾಗಾದ್ರೆ ಅವನ ಬಗ್ಗೆನೇ ನಾನು ಹೇಳ್ತೇನೆ ಅಂತ ವಾದಿರಾಜರು ಕೃಷ್ಣನ ಕಥೆಯನ್ನೇ ಹೇಳ್ತಾ ಇದ್ದಾರೆ. ಎಲ್ಲ ಸರಿ, ಕೃಷ್ಣ ಯಾಕೆ ಭೂಮಿ ಮೇಲೆ ಅವತಾರ ಮಾಡ್ದ ಅದನ್ನು ಹೇಳಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ ಧರ್ಮದ ಸ್ಥಾಪನೆಗೆ ಬರ್ತಾನಂತ. ಹಾಗಾದರೆ ಅವನು ಬರೋಕ್ಕೆ ಮುಂಚೆ ಏನಿತ್ತು? ಧರ್ಮ ಸ್ಥಾಪನೆಗೆ ಬರ್ತಾನೆ, ಸಜ್ಜನರ ಉದ್ಧಾರಕ್ಕಾಗಿ ಬರ್ತಾನೆ, ಅಯೋಗ್ಯರ ಅವನತಿಗಾಗಿ ಬರ್ತಾನೆ, ದುಷ್ಟರ ಶಿಕ್ಷೆ ಮಾಡಲಿಕ್ಕೆ ಬರ್ತಾನೆ ಭಗವಂತ. ಹಾಗಾದ್ರೆ ಹೇಗಿತ್ತು ಕೃಷ್ಣ ಬರುವ ಮುನ್ನ ಈ ಜಗತ್ತು ಹೇಗಿತ್ತು? ವಾದಿರಾಜರು ಹೇಳ್ತಾರೆ, ಅಸಂಖ್ಯ ಪಾಪಾಚಲ ಕೋಟಿ ಬಾಜಾಂ ದಿತೇ ಸುತಾನಾಂ ವಶಮಾಗತೇಯಂ ಅಸಖ್ಯ ಭಾರಾರ್ದ್ರಿತ ಸರ್ವಗಾತ್ರಿ ಜಗಾಮ ಧಾತ್ರಿ ಶರಣಂ ವಿರಿಂಚಂ. ಈ ಭೂಮಿ ತಾನು ಬ್ರಹ್ಮದೇವರ ಬಳಿ ಹೋಗಿದ್ದಾಳ. ಯಾಕೆ ಹೋದ್ಲು? ಯಾಕಂದರೆ ಭೂಮಿ ಭಾರ ಜಾಸ್ತಿ ಆಯ್ತಂತ. ಭೂಮಿಗೆ ಭಾರ ಯಾರು? ಯಾಕೆ ಭಾರ? ಏನಂದರೆ ದೈತ್ಯರು ಭೂಮಿಗೆ ಭಾರ ಅಂತ. ಯಾಕೆ ದೈತ್ಯರು ಯಾಕೆ ಭೂಮಿಗೆ ಭಾರ? ಅವಳು ಸರ್ವಧಾತ್ರಿ. ಈಗ ನಾಳೆ ಧಾತ್ರಿ ಹವನ ಅಂತ ಮಾಡ್ತಾರಲ್ಲ, ಧಾತ್ರಿ ಶಬ್ದಕ್ಕೆ ಏನು ಅರ್ಥ ಅಂದರೆ ಧಾರಣ. ಎಲ್ಲರನ್ನೂ ತನ್ನ ಮೇಲೆ ಧರಿಸಿದ್ದಾಳೆ. ನಾವು ನಿತ್ಯದಲ್ಲಿ ಆ ತಾಯಿನೇ ತುಳಿತಾ ಇದ್ದೀವಿ. ಬೆಳಗಾಗೆದ್ದು ನಾವು ಶುರು ಮಾಡದೆ ಭೂಮಿಯನ್ನು ತುಳ್ಕೊಂಡು. ಭೂಮಿ ಮಣ್ಣಲ್ಲ, ಹೆಣ್ಣು, ಬರೀ ಹೆಣ್ಣಲ್ಲ, ಮಾತೆ, ತಾಯಿ ಅವಳು. ಇವತ್ತು ನೀವೇನು ತಿಂತೀರಿ, ಏನು ಹಾಕ್ಕೊಳ್ತೀರಿ, ಏನು ಓಡಾಡ್ತೀರಿ ಎಲ್ಲ ಯಾರ್ದಂದ್ರೆ ಆ ಅಮ್ಮ ಕೊಟ್ಟಿದ್ದು. ಇವತ್ತು ತಿನ್ನೋ ಅನ್ನ ಎಲ್ಲಿಂದ ಬಂತು? ಭೂಮಿಲಿ. ಗಾಡಿಗೆ ಹಾಕೋ ಪೆಟ್ರೋಲ್ ಎಲ್ಲಿಂದ ಬಂತು? ಭೂಮಿಲಿ. ಕೈಯಲ್ಲಿ ಹಾಕ್ಕೊಳ್ಳೋ ಉಂಗ್ರದ ಬಂಗಾರ ಎಲ್ಲಿಂದ ಬಂತು? ಭೂಮಿಲಿ. ಮೈ ಮೇಲೆ ಹಾಕ್ಕೊಂಡಿರೋ ಬಟ್ಟೆ ಎಲ್ಲಿಂದ ಬಂತು? ಎಲ್ಲ ಅವಳೇ ಕೊಟ್ಟದ್ದು. ಆ ಎಲ್ಲ ಕೊಡುವ ಅಮ್ಮ ಅವಳನ್ನು ತುಳಿದು ಅವಳ ಮೇಲೆ ಉಗುಳು ಉಚ್ಚೆ ಮಾಡ್ಕೊಂಡು ಓಡಾಡ್ತೀವಿ. ಆದರೆ ಆ ಅಮ್ಮ ಒಂದಿನ ಬೇಜಾರು ಮಾಡ್ಕೊಂಡಿಲ್ಲ. ಎಂದಾರು ಬೇಜಾರು ಮಾಡ್ಕೊಂಡಿದ್ದು ನೋಡಿದ್ದೀರಾ? ಅವಳಿಗೆ ಹೆಸರೇ ಸರ್ವಂ ಸಹ. ಎಲ್ಲವನ್ನು ಸಹನೆ ಮಾಡ್ತಾಳೆ, ಎಲ್ಲವನ್ನು ಧಾರಣೆ ಮಾಡ್ತಾಳೆ, ಎಲ್ಲರನ್ನು ಧರಿಸ್ತಾಳೆ. ಅಂಥವಳಿಗೆ ಭಾರ ಆಗಬೇಕಾದ್ರೆ ಏನು ಕಾರಣ? ಪಾಪಿಗಳು ಭಾರ ಅಂತವಳು. ತನ್ನನ್ನು ತುಳಿಲಿ. ತನ್ನ ಗಂಡನನ್ನು ಬೈತಾರಲ್ಲ, ಭೂಮಿಗೆ ಗಂಡ ವರಾಹ, ಭೂವರಾಹ. ವರಾಹ ಅಂದರೆ ವಿಷ್ಣು. ಜೀವನದಲ್ಲಿ ದೇವರನ್ನು ಮರೆತು ಜೀವನ ಸಾಗಿಸ್ತಾ ಇರ್ತಾರೆ, ದೇವರನ್ನೇ ಮರೆತು ಬಿಡ್ತಾರೆ. ನಮ್ಗೆ ಆಶ್ಚರ್ಯ ನೋಡಿ, ತುಂಬ ಜನ ಮಕ್ಕಳನ್ನು ಮುದ್ದಾಡ್ತಾರಲ್ಲ, ಪುಟ್ಟ ಮಗು ಸಿಕ್ಕರೆ ಯಾರು ಬಿಡ್ತಾರೆ? ಎಲ್ಲ ಮುದ್ದಾಡ್ತಾರೆ. ಎಲ್ಲ ಮುದ್ದಾಡೋದಕ್ಕಿಂತಲೂ ಅವ್ರ ಫ್ಯಾಮಿಲಿಯವ್ರು ಮುದ್ದಾಡೋದು ಜಾಸ್ತಿ. ಅವ್ರ ಫ್ಯಾಮಿಲಿಯವ್ರು ಮುದ್ದಾಡೋದಕ್ಕಿಂತ ಆ ತಂದೆ ಮುದ್ದಾಡೋದು ಜಾಸ್ತಿ. ತಂದೆಗಿಂತಲೂ ತಾಯಿ ಅಲ್ವಾ?
ಅದೇನೋ ಒಂದು ಗಾದೆ ನೋಡಿ, ಹೆತ್ತವರಿಗೆ ಹೆಗ್ಗಣದ ಥರ ಇದ್ದರೂ ಮುದ್ದಂತ. ನಾವಲ್ಲಿ ಏನು ಗೊತ್ತಾ, ಅಲ್ಲ ಈ ಮಗುವನ್ನ ಇಷ್ಟು ಮುದ್ದು ಮಾಡ್ತಿರಲ್ಲ, ಮಗು ಕೊಟ್ಟ ಮುಕುಂದನನ್ನೇ ಮರ್ತು ಬಿಟ್ರಲ್ಲ. ಕೊಟ್ಟದ್ದು ಯಾರು? ಅವನನ್ನೇ ಮರ್ತಿದ್ದೀರಿ. ನಿಮಗೇನೇನು ಸಿಕ್ಕಿದೆ ಅದಕ್ಕೆಲ್ಲ ಭಗವಂತ ಕಾರಣ. ಅವನನ್ನೇ ಮರೆತು ಜೀವನದ ಉದ್ದಕ್ಕೂ ಏನೆಲ್ಲ ಕರ್ಮ ಮಾಡಿದ್ದೀರಿ ಅದೆಲ್ಲ ಪಾಪ ಕರ್ಮ. ಯಾರು ಪಾಪಿಗಳು, ಯಾರು ದೇವರನ್ನೇ ಮರ್ತಿದ್ದಾರೋ, ಯಾರು ದೇವರ ನಿಂದಕರೋ ಅವರು ಭೂಮಿಗೆ ಭಾರ. ನಮ್ಮಲ್ಲಿ ಹೇಳ್ತಾರೆ ನೋಡಿ, ಭೂಮಿಗೆ ಭಾರ ಅನ್ನಕ್ಕೆ ದಂಡ ಅಂತ. ಸುಮ್ಮ ಬದುಕಿದ್ದು ವೇಸ್ಟ್. ಅದನ್ನೇ ವಾದಿರಾಜರು ಹೇಳ್ತಾರೆ, ಭೂಮಿಗೆ ಯಾರು ಭಾರ? ಭೂಮಿಗೆ ತುಂಬ ಭಾರ ಆಯಿತು. ಬ್ರಹ್ಮದೇವರನ್ನು ಭೂಭಾರ ಹರಣ ಮಾಡು ಅಂತ ಕೇಳಲಿಕ್ಕೆ ಬ್ರಹ್ಮದೇವರ ಹತ್ರ ಹೋದ್ಲು. ಹಾಗಾದ್ರೆ ಭೂಮಿಗೆ ಭಾರ ಯಾರು? ಮುಕುಂದ ವಿದ್ವೇಷ ಬರಾಬಿನುನ್ನ ಬಭೂವ ಸಾಕ್ಷಾಂತಿಯುತಾಪಿ ಖಿನ್ನ ತಥಾ ಹಿ ಲೋಕೆ ಪತಿನಿಂದಕೆಭ್ಯಃ ಪತಿವ್ರತಾನಾಂ ಅಪರಕ್ವ ಭಾರಃ. ವಾದಿರಾಜರು ಅತ್ಯದ್ಭುತ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಯದ್ಯಪಿ ಭೂಮಿದೇವಿ ಅವಳು ತುಂಬ ಸಹನಶೀಲಳು. ಯಾರು ಏನು ಮಾಡಿದ್ರೂ ಸಹನೆ ಮಾಡ್ಕೊಳ್ತಾಳಂತ. ನೋಡಿ, ಪುಟ್ಟ ಮಕ್ಕಳು ಹೆತ್ತ ತಾಯಿಯ ತೊಡೆಯ ಮೇಲೆ ಮಲಗಿ ತಾಯಿಯ ಹಾಲನ್ನು ಕುಡಿತಾ ಕುಡಿತಾ ತಾಯಿಯ ತೊಡೆ ಮೇಲೆ ಮಲಮೂತ್ರವನ್ನು ಮಾಡಿದ್ರೂ ತಾಯಿ ಬೇಸರ ಮಾಡ್ಕೊಳ್ಳದೆ ಎಲ್ಲ ತೊಳಸಿ ಅದಕ್ಕೆ ಪೌಡ್ರ್ ಹಾಕಿ ಮತ್ತೆ ಅದಕ್ಕೆ ಹೊಸ ಬಟ್ಟೆ ಹಾಕಿ ಅದಕ್ಕೆ ಮುತ್ತು ಕೊಡ್ತಾಳೆ. ತುಂಬ ಸಹನೆ. ಈ ತಾಯಿಗೆ ಇಷ್ಟು ಸಹನೆ ಆದರೆ ಈ ಭೂತಾಯಿ ಅವಳಿಗಿನ್ನೂ ಬಹಳ ಸಹನೆ. ಅವಳಷ್ಟು ಸಹನೆ ಯಾವ ತಾಯಿಗೂ ಇಲ್ಲಂತ. ನೋಡಿ, ಯೋಚನೆ ಮಾಡಿ, 2 ತಿಂಗಳು ಮಗು, 3 ತಿಂಗಳು, 1 ವರ್ಷದ ಮಗು ಅಮ್ಮ ಮಲಗಿದ್ದಾಗ ಅಮ್ಮನ ಮೇಲೆ ತುಳ್ಕೊಂಡು ಡ್ಯಾನ್ಸ್ ಮಾಡಿದ್ರು ಅಮ್ಮಂಗೇನೋ ಒಂದು ಆನಂದ. ಅದೇ ಆ ಮಗು 20 ವರ್ಷ ಆದಾಗ ಅಮ್ಮ ಆಗ ತುಳಿತಿದ್ದೆ, ಈಗ 1-2 ಸತಿ ತುಳಿದು ಬಿಡ್ತೀನಿ ಅಂದ್ರೆ ಸತ್ತೇ ಹೋಗುತ್ತೆ ಮುದುಕಿ. ಹುಟ್ಟಿದಾಗಿಂದ ಹಿಡಿದು ಸಾಯೋ ಪರ್ಯಂತರವಾಗೂ ಈ ತಾಯಿನ ತುಳಿತೀವಿ, ಇಲ್ಲೇ ಉಗುಳ್ತೀವಿ, ಇಲ್ಲೇ ಮಲಮೂತ್ರಗಳ ವಿಸರ್ಜನೆ ಮಾಡ್ತೀವಿ. ಇಷ್ಟೆಲ್ಲ ಇದ್ದರೂ ಅವಳು ಸಹನಶೀಲಳು, ಬಹಳ ಕ್ಷಮಾಗುಣ. ಆದರೆ ಅವಳಿಗೆ ತುಂಬ ದುಃಖ ಯಾವಾಗಾಯಿತು? ಮುಕುಂದ ವಿದ್ವೇಷ ಬರಾಬಿನುನ್ನ, ಮೋಕ್ಷ ಕೊಡುವ ಮುಕುಂದನಲ್ಲಿ ದ್ವೇಷ ಮಾಡುವವರ ಸಂಖ್ಯೆ ಜಾಸ್ತಿ ಆದಾಗ ಅವಳಿಗೆ ಭಾರ ಅಂತ. ನಾನೇ ದೇವರು ಅಂತ ಯಾರಂತಾರೆ, ನನ್ನ ಬಿಟ್ಟರೆ ಇನ್ಯಾರಿಲ್ಲ, ನಾನೇ ಸ್ವತಂತ್ರ ಅಹಂಕಾರದಿಂದ ಯಾರಿರ್ತಾರೆ, ಅನಂತ ಪಾಪಗಳನ್ನು ಮಾಡ್ತಿರ್ತಾರೆ. ನಾನು ನಂದು ಅನ್ನುವ ಅಹಂಕಾರ ಮಮಕಾರಗಳಿಂದ ಯುಕ್ತವಾಗಿ ಯಾವ ಕರ್ಮವನ್ನು ಮಾಡಿದರೂ ಕೂಡ ಅದೆಲ್ಲ ಪಾಪದಲ್ಲೇ ಪರ್ಯವಸಾನ. ದೇವರನ್ನು ಮರೆತು ಮಾಡಿದ ಕರ್ಮಗಳು ಅದೇನು ಪ್ರಯೋಜನಕ್ಕೂ ಬರೋಲ್ಲ. ಕ್ಷಣ ಕ್ಷಣಕ್ಕೆ ಭಗವಂತ ಕರ್ತ. ನಮಗೇನು ಮಾಡುವ ಯೋಗ್ಯತಾ ಸಾಮರ್ಥ್ಯ ಶಕ್ತಿ ಏನಿಲ್ಲ. ನಮ್ಮೊಳಗೆ ನಿಂತು ಆ ಭಗವಂತ ಮಾಡಿಸಿದ್ರೆ ಉಂಟು, ಇಲ್ಲದೇ ಇರಲಿಲ್ಲ. ನಾನು ಪ್ರವಚನ ಮಾಡಲಿಕ್ಕೆ ಬರೋಕ್ಕೆ ಮುಂಚೆ ನೀವು 1 ಅವರ್ ಮುಂಚೆ ಮೈಕ್ ಇಟ್ಟರು ಇದೊಂದು ಅರ್ಧ ಗಂಟೆ ಏನೂ ಮಾತಾಡಲ್ಲ. ಏನಾದ್ರು ಮಾತಾಡುತ್ತಾ ಮೈಕು? ಆಚಾರ ನೀವು ಬಂದರೆ ಬನ್ನಿ, ಬಿಟ್ಟರೆ ಬಿಡಿ, ಮೈಕೇ ಹೇಳುತ್ತೆ ಅಂದರೆ ಮೈಕ್ ಹಿಂದೆ ಕೂತವ್ರು ಹೇಳ್ತಾರಲ್ಲ, ಹಾಗೆ ಈ ಆಚಾರ ಒಳಗೊಬ್ರು ಕೂತಿರ್ತಾರೆ. ಅಂತಃಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ. ಒಳಗೆ ನಿಂತು ಭಗವಂತ ಹೇಳಿಸಿದ್ರೆ ಉಂಟು, ಒಳಗೆ ನಿಂತ ಭಗವಂತ ಕೇಳಿಸ್ಕೊಂಡ್ರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ. ಅದು ಬಿಟ್ಟು ನಾ ಹೇಳಿದೆ ನಾ ಕೇಳಿದೆ ಅನ್ನುವ ಭಾವನೆ ಯಾರಿಗಿದೆ? ಅವನು ಮಾಡಿದ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಅಂಥವ್ರ ಸಂಖ್ಯೆ ಜಾಸ್ತಿ ಆಯಿತು. ಅವರು ಭಾರ. ತುಂಬ ಊಟ ಮಾಡೋರು ಭಾರ ಅಲ್ಲ, ಭಾರಿ ದಪ್ಪ ಇರೋರು ಭಾರ ಅಲ್ಲ. ಭೂಮಿಗೆ ಒಂದು ಮನೇಲಿ 15 ಜನ ಮಕ್ಕಳಿದ್ರು ಅವಳೇನು ಭಾರ ಅಲ್ಲ. ಜನಸಂಖ್ಯಾ ಸ್ಫೋಟ ಆದರೂ ಈ ಭೂಮಿಗೆ ಭಾರ ಅಲ್ಲ. ದೇವರ ದ್ವೇಷಿಗಳು
ಹರಿದ್ವೇಷಿಗಳು, ವಿಷ್ಣು ವೈಷ್ಣವ ದ್ವೇಷಿಗಳು 4 ಜನ ಇದ್ದರು ಭಾರ ಅಂತ. ಅದು ಹೇಗೆ ಹೇಳ್ತೀವಿ ವಾದಿರಾಜರೇ? ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಕ್ವ ಭಾರ. ಒಬ್ಬಳು ಪತಿವ್ರತ ಸ್ತ್ರೀ, ಪತಿವ್ರತ ಅಂದರೆ ಗಂಡನನ್ನೇ ಅನುಸರಿಸುವವಳು ಅಂತ. ಪತಿಯಲ್ಲೇ ಸದಾ ಅನುರಕ್ತ, ಎಲ್ಲ ರೀತಿಯಿಂದ ಗಂಡನ ಪ್ರೀತಿ ಸಂಪಾದನೆ ಮಾಡಲಿಕ್ಕಾಗಿ ಜೀವನದ ಉದ್ದಕ್ಕೂ ಹೆಣಗ್ತಾಳಲ್ಲ ಅವಳು. ಎಲ್ಲ ರೀತಿಯಿಂದ ಮನೆಗೆ ಎಷ್ಟೇ ಜನ ಗಂಡನ ಸ್ನೇಹಿತರು ಬಂದರೂ ಅವರಿಗೆಲ್ಲ ಕಾಫಿ ಕೊಡೋದು, ತಿಂಡಿ ಕೊಡೋದು, ಅವರಿಗೆಲ್ಲ ಊಟಕ್ಕೆ ಹಾಕೋದು. ಗಂಡನ ಕಡೆಯವರು ಯಾರು ಬಂದರೂ ಅತಿಥಿ ಅಭ್ಯಾಗತರ ಸೇವೆಯನ್ನು ಕ್ಷಣಕಾಲ ಬಿಡದೆ ಮಾಡ್ತಿರ್ತಾಳೆ. ಅಂಥವಳು ಒಂದು ಸತಿ ಪತಿಗೆ ಸ್ನೇಹಿತರು 4-6 ಜನ ಬಂದಾಗ ಒಂದು ಕಾಫಿ ಲೋಟ ಕಮ್ಮಿ ತರ್ತಾಳೆ. ಗಂಡ ಕೇಳ್ತಾನೆ, ಎಲ್ಲರಿಗೂ ಕೊಟ್ಟೆ, ಅವನಿಗೆ ಯಾಕೆ ಕೊಡಲಿಲ್ಲ? ಹೆಂಡತಿ ಹೇಳ್ತಾಳೆ, ಇನ್ನೂ 100 ಜನನ ಕರ್ಕೊಂಡು ಬನ್ನಿ, ಮಾಡಿ ಹಾಕ್ತೇನೆ, ಆದರೆ ಅವನಿಗೆ ಮಾತ್ರ ಕೊಡಲ್ಲ. ಯಾಕಂದರೆ ನಿಮ್ಮನ್ನು ಹಿಂದೆ ಎಷ್ಟು ಬೈದಿದ್ದಾನೆ ಗೊತ್ತಾ? ನನ್ನ ಕಿವಿಯಾರೆ ಕೇಳಿಸ್ಕೊಂಡು ನಿಮ್ಮನ್ನೇ ಬೈಯೋ ಇವನಿಗೆ ಒಂದು ತೊಟ್ಟು ಕೊಡಲ್ಲ. ಇದು ಪತಿವ್ರತ ಸ್ತ್ರೀಯರ ಲಕ್ಷಣ. ಭೂಮಿದೇವಿ ಮಹಾಪತಿವ್ರತೆ. ನೀವು ಭೂಮಿಗೆ ಏನಾದ್ರು ಮಾಡಿರಿ, ತುಳಿರಿ, ಉಗಿರಿ, ಏನಾದ್ರು ಮಾಡಿ ಅವಳು ಸಹನೆ ಮಾಡ್ಕೊಳ್ತಾಳೆ. ಆದರೆ ಗಂಡನ್ ಯಾರಾದರೂ ಏನಾರಂದರೆ ಅವಳಿಗೆ ಸಹನೆನೇ ಆಗಲ್ಲ. ಇದು ನಮಗೆ ಅರ್ಥ ಆಗಬೇಕಷ್ಟೆ. ಕೆಲವರು ಗಂಡನ್ನ ಅನ್ನೋದು ಅಂತಾರೆ, ಆಮೇಲೆ ಪಕ್ಕದ ಮನೆಯವ್ರಿಗೂ ಹೇಳ್ತಾರೆ, ನಾವೊಂದು ಏನು ಕೇಳಿಲ್ಲ, ನೀವೇ ಒಂದು ಸ್ವಲ್ಪ ಅನ್ನಿ ಅಂತ. ಅದು ಬೇರೆ ಅಲ್ವಾ? ಹೀಗಿರೋರಿಗೆ ಏನು ಅರ್ಥ ಆಗಲ್ಲ. ಪತಿವ್ರತ ಸ್ತ್ರೀಯರು ಅಂತ ಯಾರು ಇರ್ತಾರೆ ಅವ್ರಿಗೆ, ಅಂದರೆ ಇಲ್ಲಿ ಯಾರು ಅಂಥವ್ರು ಇರಲ್ಲ ಬಿಡಿ, ಗೊತ್ತಾ? ಬೇರೆ ಬೇರೆ ಕಡೆ ಎಲ್ಲ ಅವರು ಬೈದು, ಪಕ್ಕದ ಮನೆಯವ್ರ ಕಡೆಯಿಂದ ಬೈಸಿ, ಈ ಕಾರ್ಯಕ್ರಮದವ್ರು ಯಾರು ಇದ್ದರೆ ಅವ್ರನ್ನ ಬಿಟ್ಟು. ಹೀಗಾಗಿ ಭೂಮಿದೇವಿ ಮಾತ್ರ ಅವಳು ಮಹಾಪತಿವ್ರತೆ ಅವಳು. ಯಾಕೆಂದರೆ ಘನೋದಕದಲ್ಲಿ ಮುಳುಗಿದಾಗ ಆ ಭೂಮಿಯನ್ನು ತನ್ನ ಕೋರೆದಾಡೆಯಿಂದ ಹೊತ್ತು ತಂದ ಮಹಾನುಭಾವ ವರಾಹ. ಭಗವಂತನ ಗುಣದ ಪರಿಚಯ ಇರುವ ಕಾರಣ ಯಾರಾದರೂ ಮುಕುಂದನ ದ್ವೇಷಿಗಳು ಈ ಭೂಮಿ ಮೇಲಿದ್ದರೆ ಅವಳಿಗೆ ಬಹಳ ದುಃಖ ಆಗುತ್ತಂತೆ. ಅವರೇ ಜಾಸ್ತಿ ಆಯಿತು. ವಸುದೆಯೊಳಗಿನ್ನೂ ಅಸುರ ಜನರೇ ಬಹಳ ಅಳವಲ್ಲ ಕಲಿಯ ಬಾಧೆ. ಆಗ ದೈತ್ಯರು ಜಾಸ್ತಿ ಆದರು. ಅರ್ಥಾತ್ ಕಂಸ, ತೃಣಾವರ್ತ, ವತ್ಸಾಸುರ, ಬಕಾಸುರ, ಖರಾಸುರ, ಏನು ಒಬ್ಬರ ಸಾವಿರಾರು ಜನ ದೈತ್ಯರಾಗಿದ್ದಾರೆ. ಎಲ್ಲ ಭಗವದ್ವೇಷಿಗಳು, ಹರಿವಾಯು ದ್ವೇಷಿಗಳು, ವಿಷ್ಣು ವೈಷ್ಣವ ದ್ವೇಷಿಗಳು. ಇಂಥವರಿಗೆ ನನ್ನ ಈ ಭೂಮಿಯಲ್ಲಿ ಜಾಗ ಇಲ್ಲ ಅಂತ ತಿಳಿಸ್ಲಿಕ್ಕೇನೋ ಎಂಬಂತೆ ಭೂಮಿ ಭಾರ ಹೊಂದಿದವಳಾಗಿ ಈ ಭೂಭಾರ ಹರಣೆ ಮಾಡು ಅಂತ ಕೇಳಲಿಕ್ಕೆ ಹೋಗಿದ್ದಾಳೆ. ಹೋಗುವಾಗ ಭೂಮಿದೇವಿ ಗೋರೂಪವನ್ನು ಧಾರಣೆ ಮಾಡ್ಕೊಂಡು ಹೋದ್ಲಂತ. ಯಾಕೆ ಗೋರೂಪ? ಯಾಕೆ? ಒರ್ಜಿನಲ್ ರೂಪದಲ್ಲೇ ಹೋಗಬಹುದಿತ್ತಲ್ಲ. ಹೆಂಡತಿ ಥರನೇ ಹೋಗಿದ್ರೆ ನಾರಾಯಣ ಹೆಲ್ಪ್ ಮಾಡ್ತಿರ್ಲಿಲ್ವಾ? ಆ ಗೋರೂಪದಲ್ಲಿ ಯಾಕೆ ಹೋದ? ಯಾಕಂದರೆ ಹೇಳ್ತಾಳೆ, ದೇವರು ಯಾರಿಗೆ ಬಂದು, ನಾವು ಯಾರಿಗೆ ಬಂದು, ನಾವು ನಮ್ಮಪ್ಪನಿಗೆ ನಾನು ಮಗ, ಅಮ್ಮನಿಗೆ ಮಗ, ಹೆಂಡತಿಗೆ ಗಂಡ, ತಮ್ಮನಿಗೆ ಅಣ್ಣ, ನಾವೆಲ್ಲ ನಮ್ಮ ಫಸ್ಟ್ ಸರ್ಕಲ್ ಅಂತಿರುತ್ತೆ. ಅವ್ರಿಗೆ ಮಾತ್ರ ನಾವು ಬಂಧುಗಳು, ಬೇರೆಯವ್ರಿಗೆ ನಾವು ಬಂಧುಗಳಲ್ಲ. ಭಗವಂತನೂ ಹೀಗೇನಾ? ಅಲ್ಲ. ದೇವರು ಯಾರಿಗೆ ಬಂದು, ದೇವರು ಯಾರಿಗೆ ಯಾರ ಕರೆಯನ್ನು ಓಗೊಡ್ತಾನೆ, ದೇವರು ಯಾರು ಕರೆದರೆ ದೇವರು ಬರ್ತಾನೆ, ಅದೊಂದು ತಿಳಿಸ್ಬೇಕಿತ್ತವಳು. ಅದಕ್ಕೆ ಅವಳು ಗೋರೂಪ ತಗೊಂಡು ಹೋಗಿದ್ದಾಳಂತೆ. ಅದರಿಂದ ನಮಗೇನು ತಿಳಿಸ್ತಾ ಇದ್ದಾಳೆ? ನಿಶಮ್ಯ ಗೋಬ್ರಾಹ್ಮಣ ಮುಖ್ಯ ಬಂಧುಂ ಧ್ರುವಂ ಮುಕುಂದಂ ಶರಣಂ ವ್ರಜಂತಿ ಬಭೂವ ಗೋರೂಪಧರಾಧರಾತ್ಸ ತಮರ್ಥ ಭಾರಾಪಹರಂಚ ದೀನಾ. ಯಾರು ದೈನ್ಯತೆಯನ್ನು ತಾಳಿರ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡುವವನಿಗೆ ಮೊದಲಿರಬೇಕಾದ್ದು ದೈನ್ಯತೆ. ದೇವರ ಬಳಿ ಹೋದಾಗ ಶಟದು ನಿಲ್ಲಬಾರ್ದು, ಬಗ್ಗಬೇಕು. ಬಗ್ಗಿ ತಗ್ಗಿ ಹೋದಾಗ ಮಾತ್ರ
ಭಗವಂತನ ದರ್ಶನ ಆಗತ್ತೆ. ಹಿಂದಿನ ಕಾಲದ ದೇವಸ್ಥಾನಗಳು ನೋಡಿ, ಅದು ತಲೆ ಬಾಗಿಲು ಅಂತ, ತಲೆ ಬಗ್ಗಿಸ್ಕೊಂಡೇ ಹೋಗಬೇಕು, ತಲೆ ಎತ್ತಿದ್ರೆ ಹಣೆ ಹೊಡೆಯತ್ತೆ. ಇವಾಗೆ 10 ಅಡಿ 8 ಅಡಿ ಮಹಾದ್ವಾರಗಳೆಲ್ಲ. ಮೊದಲೆಲ್ಲ ಏನಂದರೆ ಹಳೆ ಕಾಲದ, ನೀವು ಹಳ್ಳಿ ಕಡೆ ನೋಡ್ರಿ, ಅದು ತಲೆ ಬಗ್ಗಿಸ್ಕೊಂಡೇ ಹೋಗಬೇಕು. ಹಿರಿಯರ ಏನು ಸಂಪ್ರದಾಯ ಅಂದರೆ, ನೀ ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ, ಅಲ್ಲಿರೋದು ಬೊಂಬೆ ಅಲ್ಲ, ಭಗವಂತ, ತಲೆ ಬಗ್ಗಿಸಿ ಹೋಗು. ಬಾಗಲಿಲ್ಲ ಬಗ್ಗಲಿಲ್ಲ ಅಂದರೆ ಭಗವಂತನ ದರ್ಶನ ಆಗೋಲ್ಲ. ಒಬ್ಬ ಕವಿ ಹೇಳ್ತಾನೆ, ಎಳ್ನೀರಿನ ಮರನೇ ಬಗ್ಗತ್ತೆ, ತೆಂಗಿನ ಮರನೇ ಬಗ್ಗತ್ತೆ, ಹಣ್ಣು ಕೊಡೋ ಬಾಳೆ ಬಗ್ಗತ್ತೆ, ಅಹಂಕಾರ ಅದಕ್ಕೆ ನೀನು ಬಗ್ಗಲ್ಲ ಅಂತ. ಏನೂ ಕೊಡದ ಮನುಷ್ಯ ಯಾವಾಗಲೂ ಶಟ್ಕೊಂಡಿರ್ತಾನಂತ. ನಿಜವಾಗಿಯೂ ದೇವರ ಬಗ್ಗೆ ಕೇಳ್ತಾ, ದೊಡ್ಡವ್ರ ಬಗ್ಗೆ ಕೇಳ್ತಾ ಕೇಳ್ತಾ ನಮಗೇನು ಅನ್ನಿಸ್ಬೇಕಂದ್ರೆ, ಏತರವ ನಾನಯ್ಯ ನಿನ್ನ ಮುಂದೆ, ಭಗವಂತ ನಿನ್ನ ಮುಂದೆ ನಾನು ಎಲ್ಲಪ್ಪ, ಹರಿ ಮುಕುಂದನು ನೀನು, ನಾನು ಅವಗುಣಗಳದ ಹುಳುಮಾನವ ನಾನು ಅಂಥೇಳಿ ಬಾಗುವ ಬುದ್ಧಿ ಬರಬೇಕು. ಹಾಗಾಗಿ ದೈನ್ಯತೆಯಿಂದ ಯಾರು ಭಗವಂತನ ಬಳಿ ಹೋಗ್ತಾರೆ ಅಂತಹವರು ದೀನರು. ದೀನಂ ದೂನಂ ಅನಾಥಂ ಶರಣಾಗತಂ. ನಮ್ಗೆ ಅವರಿದ್ದಾರೆ ಇವರಿದ್ದಾರೆ ಹಂಗೆ ಅಂದ್ಕೊಂಡವ್ರಿಗೆ ದೇವರಿಲ್ಲ. ದೇವರ ಹತ್ರ ಹೋದಾಗ ನಾವೇನು ಅನ್ಬೇಕು, ಸ್ವಾಮಿ ನಿನ್ನ ಬಿಟ್ಟರೆ ನಂಗೆ ಇನ್ಯಾರಿದ್ದಾರೋ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೋಗ್ಬೇಕು. ಕೆಲವ್ರು ಹಾಗಲ್ಲ, ಏನೋ ನೋಡ್ತೀನಿ ದೇವ್ರಿಗೂ ಹೋಗೋಣ ಅಂದ್ಕೊಂಡಿದ್ದೀನಿ, ಯಾವುದಾದ್ರೂ ನಮಗೇನು ಸರಿ, ಹೀಗೆ ಆದ್ರಾಗಲಿ ಹೋದ್ರೋಗ್ಲಿ ಅಂತ ದೇವ್ರ ಹತ್ರ ಬರ್ತಾರಲ್ಲ, ಅವ್ರಿಗೆ ದೇವರು ಇಮಿಡಿಯೇಟ್ ಅನುಗ್ರಹ ಮಾಡೋಲ್ಲ. ನಿನ್ನ ಹೊರೆತು ಪೊರೆವವರ ನಾನರಿಯೇ ಹರಿಯೇ ಅಂತ ಆಗಬೇಕು. ಗಜೇಂದ್ರ ದೇವರಿಗೆ ಕಮಲ ಅರ್ಪಣೆ ಮಾಡುವ ಮುನ್ನ ಅವನ ಎಲ್ಲ ಬಂಧುಗಳು ಅವನನ್ನು ನೀರಿನ ಮೇಲೆ ತೆಗಿಬೇಕು ಅಂತ ತುಂಬ ಪ್ರಯತ್ನ ಮಾಡಿದ್ರು. ಕಡೆಗೆ ಅವನಿಗೆ ಅನ್ನಿಸ್ತು, ಇವ್ರು ಯಾರು ಏನೂ ಮಾಡಲಿಕ್ಕಾಗಲ್ಲ, ಇದು ಅವನ ಕತೆ ಅಲ್ಲ, ನಮ್ಮ ಕತೆ. ನಾವು ಅಂದ್ಕೊಂಡಿದ್ದೀವಿ ನನಗೇನು ನಮ್ಮ ಅಪ್ಪ ಇದ್ದಾನೆ, ಬೇಕಾಷ್ಟು ಆಸ್ತಿ ಮಾಡಿದ್ದಾನೆ, ನನಗೇನು ನಮ್ಮ ಯಜಮಾನ್ರಿದ್ದಾರೆ, ಅಯ್ಯೋ ನನಗೇನು ನಮ್ಮ ಮಕ್ಕಳಿದ್ದಾರೆ, ಅವರಿದ್ದಾರೆ ಇವರಿದ್ದಾರೆ, ಅಲ್ಲ ದೇವರಿದ್ದಾನೆ ಅನ್ನೋದು ಮರ್ತೇ ಬಿಟ್ರಲ್ಲ. ಆರು ಸಂಗಡ ಬಾಹೋರಿಲ್ಲ ನಾರಾಯಣ ನಿನ್ನ ನಾಮ. ನಮಗೆ ಕಡೇ ತನಕ ನಮ್ಮ ಜೊತೆಗಿರೋದು ಅಂದರೆ ದೇವರ ನಾಮ, ದೇವರು ಮಾತ್ರ. ಹಾಗಾದರೆ ನಾವು ನಿಜವಾಗಿಯೂ ಅನಾಥರು. ನೋಡಲಿಕ್ಕೆಲ್ಲ ಇದ್ದಾರೆ, ಆದರೆ ನಮ್ಮ ಜೊತೆ ಬರೋರು ಯಾರಿಲ್ಲ. ಯಾರು ಇದ್ದಾರಾ, ಯಾಕ್ರಿ ನಾವಿದ್ದೀವಿ, ನಿಮ್ಗೆ ಯಾಕ್ರಿ ನಾವಿದ್ದೀವಿ ಅಂತಿರ್ತಾರೆ. ಆದರೆ ಅವರೆಲ್ಲ ಎಲ್ಲಿವರೆಗೂ, ಅನುವು ತಪ್ಪಿದ ಬಳಿಕ ಆವನೆಂಟನ ಕಾಣೆ. ಒಳಗೆ ಪ್ರಾಣದೇವರಿರೋ ತನಕ ಮಾತ್ರ ನಾವಿದ್ದೀವಿ ನಾವಿದ್ದೀವಿ ಅಂತಾರೆ. ನಾವಿದ್ದೀವಿ ಅಂದರೆ ನಾವಿರ್ತೀವಿ, ನಿಮ್ಮ ಪಾಡಿ ನೀವು ಹೋಗಿ ಅಂತ ಅರ್ಥವೇ ವಿನಃ ನಿಮ್ಮ ಜೊತೆಗೆ ನಾವು ಬರ್ತೀವಿ ಅಂತ ಅರ್ಥ ಅಲ್ಲ. ತುಂಬ ಜನ ಕಷ್ಟದಲ್ಲಿದ್ದಾಗ ಯಾರಾದರೂ ಹತ್ರ ಬಂದು ನೀವು ಯಾಕೆ ಯೋಚನೆ ಮಾಡ್ತೀರಿ, ನಾವಿದ್ದೀವಿ ಅಂತಾರೆ. ಇವನೇನು ಅಂದ್ಕೊಂಡ್ಬಿಡ್ತಾನೆ ನನ್ನ ಕಷ್ಟಕ್ಕಿದ್ದಾನೆ ಅಂತ. ಇರಲ್ಲ, ಅವನ ಪಾಡಿಗೆ ಅವನ ಮನೇಲಿರ್ತಾನೆ, ಇವನ ಕಷ್ಟ ಇವನು ಅನುಭವಿಸ್ಬೇಕು. ನಿಜವಾಗಿಯೂ ನಮಗೆ ಯಾರಿಲ್ಲ. ಬರುವಾಗೂ ನಾವೊಬ್ಬರೇ ಬರ್ತೀವಿ, ಹೋಗುವಾಗಲೂ ನಾವೊಬ್ಬರೇ ಹೋಗ್ತೀವಿ. ಮಧ್ಯದಲ್ಲಿ ಸಿಗೋರೆಲ್ಲ ಬಸ್ ಸ್ಟಾಪಲ್ಲಿ ಪ್ಯಾಸೆಂಜರ್ ಸಿಕ್ಕಾಗೆ, ಯಾರು ಪರ್ಮನೆಂಟ್ ಅಲ್ಲ. ನಮ್ಮ ಸ್ಟಾಪ್ ಬಂದಾಗ ನಾವು ಇವರಿಗೆ ಬಾಯಿ ಕೂಡ ಹೇಳದೆ ಇಳಿದು ಹೋಗ್ಬಿಡ್ತೀವಿ. ಯಾಕಂದರೆ ಬಾಯ್ ಹಾಯ್ ಹಾಯ್ ಮಾಡ್ಕೊಂಡು ಬಸ್ ಹೋಗ್ಬಿಟ್ರೆ ಕಟ್ಟ ಇಳಿದು ಹೋಗ್ಬಿಡ್ತೀವಲ್ಲ. ಹಾಗೆ ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ. ಅಷ್ಟರೊಳು ಭಗವಂತನ ಮುಂದೆ ಹೋದಾಗ ನಾನು ದೀನನಾಗಿದ್ದೇನೆ, ದೈನ್ಯತೆಯಿಂದಿದ್ದೇನೆ. ಸ್ವಾಮಿ ಸಂಸಾರದಲ್ಲಿ ತುಂಬ ಕಷ್ಟ ಕೋಟಲೆಗಳನ್ನು ಅನುಭವಿಸಿಬಿಟ್ಟಿದ್ದೀನಿ, ತುಂಬ ತಗ್ಗಿ ಹೋಗಿದ್ದೇನೆ, ಇನ್ನು ನನ್ನ ಕೈಲಿ ತಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ತಗ್ಗೋದಲ್ಲ, ಬಿದ್ದೋಗ್ಬಿಡ್ತೀನಿ. ಬೀಳುವ ಬದಲು ನನಗೆ ಬಾಳನ್ನು ಕೊಡು, ನೀನು ನನ್ನ ಕೈ ಹಿಡಿ. ಯಾರೂ ನನ್ನ ಕೈ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾನು ಅನಾಥನಾಗಿದ್ದೇನೆ. ಅದನ್ನು ಹಾಗೆ ಹೇಳಬೇಕಂತೆ ಭಗವಂತನ ಬಗ್ಗೆ. ದೈನ್ಯತೆಯನ್ನು ಯಾರು ತಾಳ್ತಾರೆ, ಯಾರು ಆರ್ತರಾಗಿ ಹೋಗ್ತಾ ಇದ್ದಾರೆ, ಅವರ ಭಾರವನ್ನು ಭಗವಂತ ಅಪಹಾರ ಮಾಡ್ತಾನೆ. ತಮಾರ್ಥ ಭಾರಾಪಹರಂಚ ದೀನಾ
ಭಾರ ಅಪಹಾರ, ಭಾರವನ್ನು ಅಪಹರಿಸ್ತಾನ. ಇದು ಆ ಭೂದೇವಿ ನಮಗೆಲ್ಲ ಹೇಳ್ತಾ ಇದ್ದಾಳೆ. ಇವತ್ತು ನಮಗೆಲ್ಲ ಭಾರ ಇದೆ ರೀ. ಕೆಲವರು ನೋಡಿ, ಯಾಕೆ ಪುರಾಣಕ್ಕೆ ಬರಲಿಲ್ಲ, ಅಯ್ಯೋ ಸಂಸಾರದ ಭಾರ ಅಂತ. ಹಾಂ, ಇದು ಎಲ್ಲರಿಗೂ ಇರೋದೇ, ಯಾರಿಗಿಲ್ಲ ಸಂಸಾರದ ಭಾರ. ಸಂಸಾರದ ಭಾರ ಅಂದರೆ ಹೆಂಡತಿ ಮಕ್ಕಳು ಮನೆ ಇವ್ಯಾವ ಭಾರ ಅಲ್ಲ. ತುಂಬ ಜನ ಅದು ತಪ್ಪು ತಿಳ್ಕೊಂಡಿದ್ದಾರೆ. ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಅಂತ. ಇಲ್ಲ, ಹೆಂಡತಿಯನ್ನು ನಿಮ್ಮ ಮೇಲೆ ಕೂತಿದ್ದಾರಾ ಭಾರ ಆಗಲಿಕ್ಕೆ? ಮಕ್ಕಳೇನು ನಿಮ್ಮ ಮೇಲೆ ಕೂತಿದ್ದಾರಾ? ಮತ್ತು ಭಾರ ಅಂದರೆ ಏನು ಗೊತ್ತಾ? ಹುಟ್ಟಿದ್ರಲ್ಲ ಅದೇ ಭಾರ, ಸಾಯ್ತೀವಲ್ಲ ಅದೇ ಭಾರ. ಹುಟ್ಟು ಸಾವೇ ದೊಡ್ಡ ಭಾರ. ಯಾರಿಗೆ ಹುಟ್ಟಿಲ್ಲ ಅವ್ರಿಗೆ ಇವ್ಯಾವ ಭಾರವೂ ಇಲ್ಲ. ಯಾರು ಹುಟ್ಟಿದ್ದಾರೆ ಅವ್ರಿಗೆಲ್ಲ ಭಾರ ಅಲ್ವಾ? ಹಾಗಾದ್ರೆ ಹುಟ್ಟು ಸಾವಿನಿಂದ ಹೊರಬಂದರೆ ಎಲ್ಲ ಭಾರ ಹೋಗುತ್ತೆ. ಹಾಗಾದರೆ ಹುಟ್ಟಿದಾಗ ಬರುವ ಭಾರವನ್ನು ಅಪಹಾರ ಮಾಡುವವ ಯಾರು? ಅದು ಭಗವಂತ. ಇವತ್ತು ನಿಮಗೆ ಯಾವುದು ಭಾರ ಅನ್ನಿಸ್ತಾ ಇದೆಯಲ್ಲ, ಈ ಭಾರ ಎಲ್ಲವನ್ನು ಹೊರುವವ ಭಾರ ಭೃತ್ಕಥಿತೋ ಯೋಗಿ ಯೋಗೀಶ ಸರ್ವಕಾಮದ. ಭಗವಂತನಿಗೆ ಭಾರ ಭೃತ್ ಅಂತ. ಎಲ್ಲ ಭಾರವನ್ನು ಹೊರುವವ ಅವನೇ. ಭಗವಂತ ಕೃಷ್ಣಾವತಾರದಲ್ಲಿ ಅವನು ಭಾರ ಹೊತ್ತಿ ತೋರಿಸಿದ. ಒಮ್ಮೆ ಕೂರ್ಮಾವತಾರದಲ್ಲಿ ದೇವತೆಗಳು ಇಟ್ಟ ಬೆಟ್ಟವನ್ನೇ ಹೊತ್ತ. ಇನ್ನೊಮ್ಮೆ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನೇ ಹೊತ್ತಿ ನಮಗೆಲ್ಲ ತೋರಿಸ್ದ. ಇಷ್ಟು ಬೆಟ್ಟವನ್ನೇ ಹೊರೋ ನನಗೆ ನಿಮ್ಮನೆ ಭಾರ ಏನು ದೊಡ್ಡದು? ನಮಗೇನು ಈ ಭಾರ ದೊಡ್ಡದಲ್ಲ ಅಂತಾನೆ ಭಗವಂತ. ಆದರೆ ನಾವು ನಮ್ಮ ಭಾರವನ್ನು ನಾವೇ ಹೊರ್ತೀವಿ ಅಂತ ತಪ್ಪು ತಿಳುವಳಿಕೆ ಇರುವ ಕಾರಣ ಈ ದುಃಖ ಎಲ್ಲ ಆಗ್ತಾ ಇದೆ. ತಮಾರ್ಥ ಭಾರಾಪ ಹರಂಚ ದೀನ. ಯಾರು ಭಗವಂತನ ಬಳಿ ಹೋಗಿ ಸ್ವಾಮಿ ನಂಗೆ ತುಂಬ ಭಾರ ಆಗಿದೆ ಅಂತ ದೀನರಾಗಿ ಹೋಗಬೇಕು, ಆರ್ತರಾಗಿ ಹೋಗಬೇಕು. ನಿನ್ನ ಬಿಟ್ಟರೆ ಇನ್ನಿಲ್ಲ ಸ್ವಾಮಿ. ಅಲ್ಲ, ಯಾರೂ ಭಾರ ಹೊರೋರಿಲ್ಲ, ನಿನ್ನ ಹಾಗೆ ಹೊರುವವರು ಯಾರೂ ಇಲ್ಲ ಅಂತ. ನಿನ್ನಾಗಿ ಭಾರ ಹೊರೋರಿಲ್ಲ. ಅಲ್ಲ, ಭಾರ ಹೊರೋರು ಇಲ್ಲೇ ಇಲ್ಲ ಅಂತಲ್ಲ, ಎಷ್ಟೋ ಜನ ಭಾರ ಹೊರ್ತಾರ್ರಿ. ಈ ನಾವು ಮದುವೆ ಮನೆಗೆ ಹೋದಾಗ ಗಂಡಿನ ಕಡೆಯವರು ಹೋದರೆ ಹೆಣ್ಣಿನ ಕಡೆಯವರು ಬಂದು ನಮ್ಮ ಕೈಲಿ ಎಂಥ ದೊಡ್ಡ ಸೂಟ್ ಕೇಸ್ ಇದ್ದರೂ ತೊಗೊಂಡೋಗ್ಬಿಡ್ತಾರೆ. ಆದರೆ ಎಷ್ಟೊತ್ತು ತನಕ ಮಾಂಗಲ್ಯ ಧಾರಣೆ ಮಾಡೋ ತನಕ, ಆಮೇಲೆ ಯಾರು ಹೊತ್ಕೊಳ್ಳೋದು. ಇನ್ನು ಕೆಲವರು ಇರ್ತಾರೆ ತಂದೆ ತಾಯಿಗಳು, ಅವ್ರ ಮಕ್ಕಳ ಭಾರ ಹೊರ್ತಾರೆ. 8 ದಿವಸ ಅವೇನು 2 ವರ್ಷ 3 ವರ್ಷ ಹೊತ್ಕೊಂಡಿರ್ತಾರೆ. ಆಮೇಲೆ ಅಮ್ಮ ಬೇಜಾರಾಗಿದ್ದೆ ನೀನೇ ಎತ್ಕೊಂತ 20 ವರ್ಷದ ಹುಡುಗ ಅಮ್ಮನ ಕೇಳಿದ್ರೆ 80 ವರ್ಷದ ಅಜ್ಜಿ ಏನು ಎತ್ಕೊಳ್ತಾಳೆ? ಯಾರು ಭಾರ ಹೊರೋರಿಲ್ಲ. ಸರ್ವಕಾಲಕ್ಕೂ ನಮ್ಮ ಭಾರ ಹೊತ್ತವ ಅದು ಭಗವಂತ ಮಾತ್ರ. ಅದನ್ನು ತಿಳ್ಕೊಂಡು ಅವನ ಬಳಿ ಹೋಗಿ ಆರ್ತರಾಗಿ ಯಾರು ಹೋಗ್ತಾರೆ ಅವರ ಭಾರವನ್ನು ಅಪಹಾರ ಮಾಡ್ತಾನೆ. ಭಗವಂತ ಇಬ್ಬರ ಭಾರವನ್ನು ಅಪಹಾರ ಮಾಡಲಿಕ್ಕೆ ಮೊದಲು ಬರ್ತಾನಂತೆ. ಯಾರ್ದು? ನಿಶಮ್ಯ ಗೋ ಬ್ರಾಹ್ಮಣ ಮುಖ್ಯ ಬಂಧು. ಭಗವಂತ ಗೋವು ಮತ್ತು ಬ್ರಾಹ್ಮಣರಿಗೆ ಮುಖ್ಯ ಬಂಧು ಅಂತ. ಇದನ್ನು ನಾವು ತಿಳ್ಕೊಳ್ಬೇಕು. ಬ್ರಾಹ್ಮಣನಾದವ ನನಗೆ ಯಾರು ಬಂಧು? ಅನಿಮಿತ್ತ ಬಂಧು ಗೋಪಾಲ ವಿಠ್ಠಲ. ಭಗವಂತನೇ ನಮಗೆ ನಿಜವಾದ ಬಂಧು. ಮಿಕ್ಕವರೆಲ್ಲ ಬಂದು ಕೂತ್ಕೋತಿರ್ತಾರಷ್ಟೇ. ಬರೋ ಟೈಮಿಗೆ ಸಿಗಲ್ಲ, ಬೇಡ ಟೈಮಿಗೆ ನಮ್ಮನ್ನು ಬಿಡೋಲ್ಲ. ಯಾವ ಟೈಮಿಗೆ ಬೇಡವೋ ಆ ಟೈಮಿಗೆ ಬರ್ತಾರೆ. ನಿಜವಾಗಿ ಹೆಲ್ಪ್ ಬೇಕು, ಆ ಟೈಮಲ್ಲಿ ಒಬ್ಬನಿರಲ್ಲ. ನೋಡಿ, ನಮಗೊಂದು ಸ್ವಲ್ಪ ಹುಷಾರಿಲ್ಲ ಅಂತ ಗೊತ್ತಾಗಲಿ, ನಮ್ಮ ಹತ್ತಿರದವರೆಲ್ಲ ಸ್ವಲ್ಪ ದೂರ ಹೋಗ್ಬಿಡ್ತಾರೆ. ಸುಮ್ಮನೆ ಇದ್ರೆ ಇನ್ನು ಆಸ್ಪತ್ರೆಗೆ ಹೋಗು ಅಂತಾರೆ, ಇನ್ನು ದುಡ್ಡು ಅಂತಾರೆ, ಇನ್ಫ್ಲೂಯೆನ್ಸ್ ಕೇಳ್ತಾರೆ, ಇವ್ಯಾವ ಬೇಡ ಅಂತ ದೂರ ಹೊರಟೋಗ್ತಿರ್ತಾರೆ. ನಿಜವಾಗಿ ಬಂಧು ಅಂದರೆ ಯಾರು? ಅದು ಭಗವಂತ ಮಾತ್ರ. ಅದನ್ನು ಬ್ರಾಹ್ಮಣನಾದವ ತಾನು ವಿದ್ಯೆಯಿಂದ ಜ್ಞಾನದಿಂದ ಭಗವಂತನನ್ನು ಬಂಧು ಅಂತ ತಿಳ್ಕೊಳ್ಬೇಕು. ಬ್ರಾಹ್ಮಣನಾದವನಿಗೆ ಅಂದರೆ ಬ್ರಾಹ್ಮಣ ಅಂದರೆ ಜಾತಿ ಅಂತ ಅರ್ಥ ಅಲ್ಲ. ಭಗವಂತನನ್ನು ಜೀವನದಲ್ಲಿ ಹುಡುಕುವವ. ಇಡೀ ಜೀವನದ ಉದ್ದಕ್ಕೂ ದೇವರನ್ನು ನೋಡಲಿಲ್ಲ ಅಂತ ಯಾರು ಪರಿತಪಿಸ್ತಾ ಇರ್ತಾನೆ, ಅದಕ್ಕಾಗಿ ಜೀವನದ ಉದ್ದಕ್ಕೆ ಟ್ರೈ ಮಾಡ್ತಿರ್ತಾನೆ, ಅವನ್ನೇ ಬ್ರಾಹ್ಮಣ ಅಂತ ಕರೆಯೋದು. ಅವನಿಗೆ ಮುಖ್ಯವಾದ ಬಂಧು ಯಾರಂದರೆ ಭಗವಂತ. ಗೋ ಬ್ರಾಹ್ಮಣ ಹಿತಾಯಚ. ಕೃಷ್ಣನ ಅವತಾರ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ.
ಹಾಗಾಗಿ ಬ್ರಾಹ್ಮಣರು ಗೋವುಗಳಿಗೆ ಭಗವಂತ ಮುಖ್ಯ ಬಂಧು. ಹೆಂಡತಿ ಕರೆದ್ರೆ ಭಗವಂತ ಬರೋ ಡೌಟ್, ಆದರೆ ಬ್ರಾಹ್ಮಣರು ಕರೆದ್ರೆ ಬಂದೇ ಬಿಡ್ತಾನಂತೆ, ಗೋವುಗಳು ಕರೆದ್ರೆ ಬಂದೇ ಬಿಡ್ತಾನಂತೆ. ಯಾಕಂದರೆ ಭಗವಂತ ಗೋವು ಮತ್ತು ಬ್ರಾಹ್ಮಣರಿಗೆ ಮುಖ್ಯ ಬಂಧು ಅಂತ ತೋರಿಸ್ಲಿಕ್ಕೆ ಅವಳು ಗೋ ರೂಪವನ್ನು ಹಾಕ್ಕೊಂಡು ಹೋಗಿದ್ದಾಳಂತೆ. ಇದರಿಂದ ನಮಗೊಂದು ಕಥೆ ಇದೆ ರೀ. ನೀವು ಪ್ರತಿ ಕಥೆ ಕೇಳುವಾಗ ನಮಗೇನು ಸಂಬಂಧಪಟ್ಟದ್ದು, ಇದೇನೋ ಹಳೆ ಕಥೆ, ಗೋ ರೂಪದಲ್ಲಿ ಭೂಮಿ ದೇವಿ ಹೋದ್ಲು, ದೇವರ ಅನುಗ್ರಹ ಮಾಡ್ದ, ಅಷ್ಟೇ ತಿಳ್ಕೊಳ್ಬಾರ್ದು. ದೇವರ ಹತ್ರ ಹೋಗುವಾಗ ಹೇಗೆ ಹೋಗಬೇಕು ಅಂತ ತಿಳ್ಕೊಳ್ಳಿ. ಹೆಂಡತಿ ಅಂತೆ ಹೋಗಲಿಲ್ಲ, ಭಗವಂತನಿಗೆ ಪ್ರಿಯವಾಗುವ ರೀತಿಯಲ್ಲಿ ಹೋಗಿದ್ದಾಳಂತೆ. ಹಾಗೆ ನಾವು ಭಗವಂತನ ಬಳಿ ಹೋಗಬೇಕಾದ್ರೆ ನಾವು ದೇವರಿಗೆ ಪ್ರಿಯ ಆಗುವ ರೀತಿಯಲ್ಲಿ ಹೋಗಬೇಕು. ಹೇಗಂದ್ರೆ ಹಾಗೆ ಹೋಗಬಾರ್ದು ಅಂತ ತೋರಿಸ್ತಾ ಅವಳು ಗೋರೂಪವನ್ನು ಧಾರಣೆ ಮಾಡಿದರೆ, ನಾವು ಬ್ರಾಹ್ಮಣರಾದ್ಮೇಲೆ ಯಾವ ರೂಪದಿಂದ ಹೋಗ್ಬೇಕು, ಹೇಗೆ ಹೋಗಬೇಕೋ ಹಾಗೇ ಹೋಗ್ಬೇಕು. ದೇವ್ರ ಹತ್ರ ಹೇಗಂದ್ರೆ ಹಾಗೆ ಹೋಗಬಾರ್ದು, ದೇವರ ಮನೆಗೆ ಹೇಗಂದ್ರೆ ಹಾಗೆ ನುಗ್ಗಬಾರ್ದು. ನಾವು ನಮ್ಮ ಮನೆಯಲ್ಲಿರುವ ದೇವರ ಮನೆಗೆ ಬೀದಿಯಿಂದ ಹೋದರೆ ಸೀದಾ ಒಳಗೆ ಹೋಗ್ತೀರಾ, ಚಪ್ಪಲಿ ಹಾಕ್ಕೊಂಡು ಹೋಗ್ತೀರಾ, ಹೇಗಂದ್ರೆ ಹಾಗೆ ಪ್ಯಾಂಟು ಶರ್ಟ್ರೊಳಗೆ ಹೋಗ್ಬಿಡ್ತೀವ, ಹಾಗೆಲ್ಲ ಹೋಗಬಾರ್ದು. ಯಾಕೆಂದರೆ ದೇವರ ಮನೆಗೆ ಹೋಗಬೇಕಾದ್ರೆ ತನ್ನದೇ ಆಗಿರ್ತಕ್ಕಂಥ ವೇಷ ಭೂಷಣ ಭಾಷೆ, ದೇವರ ಮನೇಲಿ ನಿಂತು ಏನೇನೋ ಅಪಶಬ್ದಗಳನ್ನೆಲ್ಲ ಮಾತಾಡಬಾರ್ದು. ದೇವರಿದ್ದಾನೆ ಎನ್ನುವ ಎಚ್ಚರಿಕೆ ಇರಬೇಕು. ನಾವು ಆಡುವ ಪ್ರತಿ ಶಬ್ದ ನಮ್ಮ ನಡೆ ನುಡಿಯನ್ನು ಭಗವಂತ ನೋಡ್ತಾ ಇದ್ದಾನೆ. ಇದು ಬರೀ 3/5 3/3 ದೇವರ ಮನೇಲಿ ಮಾತ್ರ ಅಲ್ಲ, ಬ್ರಹ್ಮಾಂಡಂಬರ ಮಂದಿರಂ, ಇಡೀ ಜಗತ್ತು ಭಗವಂತನ ಮನೆ. ಇಲ್ಲಿ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ. ಹಾಗಾದರೆ ನಮ್ಮ ವೇಷ, ನಮ್ಮ ಭೂಷಣ, ನಮ್ಮ ಭಾಷೆ ಅದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹೇಗೆ ಇದ್ದರೆ, ನಾನು ಯಾವ ವೇಷವನ್ನು ಹಾಕಿಕೊಂಡ್ರೆ, ಯಾವ ಭಾಷೆ, ಯಾವ ಇದು, ಹೇಗೆ ನನ್ನ ನಡೆ ಮತ್ತು ನುಡಿ, ನನ್ನ ನಡೆ ಮತ್ತು ನುಡಿ ಏನು ಮಾತಾಡಿದರೆ ಸಜ್ಜನರ ಒಳಗಿರುವ ಭಗವಂತ ಪ್ರೀತನಾಗ್ತಾನೋ ಅಂತ ಸದಾ ಎಚ್ಚರದಿಂದ ಇರಬೇಕಂತೆ. ಎಲ್ಲಿ ನಮ್ಮ ಬಿಹೇವಿಯರಿಂದ, ನಾವು ಆಡುವ ಮಾತಿನಿಂದ ನಮಗಿಂತ ಹಿರಿಯರಿಗೆ ಮನಸ್ಸಿಗೆ ನೋವಾಗ್ತದೋ ಅಂತ ಸದಾ ವಿಚಾರ ಮಾಡಬೇಕಂತ. ಅದು ಬಹಳ ಮುಖ್ಯ. ನೀವು ನಿಮ್ಮ ಆಫೀಸರ್ ಹತ್ರ ಹೋಗಬೇಕಾದ್ರೆ ಕೆಟ್ಟದಾಗಿ ತಲೆ ಕೆದರ್ಕೊಂಡು ಶರ್ಟ್ ಹರ್ಕೊಂಡು ಹೋದರೆ, ಅಥವಾ ಅವನ ಹತ್ರನೇ ಹೋಗಿ ಕೆಟ್ಟದಾಗಿ ಬಿಹೇವಿಯರ್ ಮಾಡಿ ಮಾತಾಡಿದ್ರೆ ಹೇಗೆ ನಮ್ಮನ್ನು ಕತ್ತಿಡಿದು ಆಚೆಗೆ ದಬ್ತಾನೋ. 14 ಲೋಕದ ಬಾಸ್ ಭಗವಂತ, ನಾವೆಲ್ಲ ಅವನಿಗೆ ಎಲ್ಲ ಕಾಲದಲ್ಲಿಯೂ ದಾಸರಾದ ನಾವು 14 ಲೋಕದ ಬಾಸಾದ ಭಗವಂತನ ಬಳಿ ಹೋಗಬೇಕಾದ್ರೆ ಹೇಗಿರ್ಬೇಕು ಅದನ್ನು ಹೇಳ್ತಾ ಇದ್ದಾಳೆ. ನಿಶಮ್ಯ ಗೋಬ್ರಾಹ್ಮಣ ಮುಖ್ಯ ಬಂಧುಂ ಧ್ರುವಂ ಮುಕುಂದಂ ಶರಣಂ ವ್ರಜಂತಿ. ಎಲ್ಲ ದೇವತೆಗಳು ಕೂಡ ಇವಳು ಭೂಮಿದೇವಿ ಬಂದಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಅಮ್ಮ ನಾ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಭಗವಂತನ ಇಚ್ಛಾನುಸಾರವಾಗಿ ನಡೆಯುವಂಥದ್ದು. ನಾನು ನಿನ್ನೊಟ್ಟಿಗೆ ಬರ್ತೇನೆ, ಭೂಮಿಗೆ ಭಗವಂತ ಬಂದರೆ ಮಾತ್ರ ಭೂಭಾರ ಹರಣ ಆಗುತ್ತೆ, ಇಲ್ಲದೆ ಇದ್ದರೆ ಆಗೋಲ್ಲ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಬ್ರಹ್ಮದೇವರು ಕೂಡ ಭೂಮಿದೇವಿಯ ಜೊತೆಯಲ್ಲಿ ಭಗವಂತನ ಬಳಿ ಹೋಗ್ತಾ ಇರುವಾಗ ಎಲ್ಲ ದೇವತೆಗಳು ಹೊರಟ್ರಂತ. ಯಾರೋ ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ದೇವರು ಭೂಮಿಗೆ ಬರಲ್ಲ, ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಬೇಕಂತ. ತುಂಬ ಒಳ್ಳೆಯ ಕತೆ. ಭೂಮಿ ಮೇಲಿರೋ ನಮ್ಮ ಹೃದಯದಲ್ಲೂ ಭಗವಂತ ಕಾಣಬೇಕಾದ್ರೆ ಒಂದೇ ಜೀವ ಪ್ರಾರ್ಥನೆ ಮಾಡಿದ್ರೆ ಇಲ್ಲಿ ಕಾಣೋಲ್ಲ, ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಬೇಕಂತ. ಏನು ಎಲ್ಲ ದೇವತೆಗಳು? ನಮ್ಮ ಕಣ್ಣೊಳಗಿರುವ ಸೂರ್ಯ ಚಂದ್ರರು ಭಗವಂತನಿಗೆ ಹೇಳಬೇಕು, ಈ ಜೀವ ಪರವಾಗಿಲ್ಲ, ನಾ ಡೈಲಿ ಅವನ ಕಣ್ಣಲ್ಲಿದ್ದು ಇದ್ದೇ ನೋಡ್ತಾ ಇದ್ದೀನಿ, ನಾನೇ ಸಾಕ್ಷಿ, ಅವನ ನಿತ್ಯ ದೇವರನ್ನು ನೋಡ್ಲಿಕ್ಕೆ ಬರ್ತಾನೆ, ನಿತ್ಯ ದೇವರ ಶಾಸ್ತ್ರವನ್ನು ಓದ್ತಾ ಇದ್ದಾನೆ ಅಂತ ಅವರಿಬ್ಬರು ಸಾಕ್ಷಿ ಹೇಳಬೇಕು. ಕೈಯೊಳಗಿರುವ ದಕ್ಷ ಇಂದ್ರರು ಭಗವಂತನಿಗೆ ಹೇಳಬೇಕು, ಸ್ವಾಮಿ ನಿತ್ಯ ಸಾಲಿಗ್ರಾಮ ಮುಟ್ತಾನೆ, ನಾನೇ ಸಾಕ್ಷಿ ಅಂತ ಹೇಳಬೇಕು. ಕಾಲಲ್ಲಿರುವ ಜಯಂತ ಹೇಳಬೇಕು, ಸ್ವಾಮಿ ನಾನು ನೋಡ್ತಾ ಇದ್ದೀನಿ, ಡೈಲಿ ಅವನು ದೇವಸ್ಥಾನದಲ್ಲಿ ಮಠ ಮಂದಿರದಲ್ಲಿ ದೊಡ್ಡವರ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ. ಹಾಗೆಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡ್ರೆ ಮಾತ್ರ ಹೃದಯದ ಒಳಗೆ ಭಗವಂತ ಕಾಣಲಿಕ್ಕೆ ಸಾಧ್ಯ, ಇಲ್ಲದೆ ಇದ್ರಿಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರ ಒಟ್ಟಿಗೆ ಕೂಡಿಕೊಂಡು
ಆ ಭಗವಂತನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಕ್ಷೀರಸಾಗರದ ದಂಡೆಗೆ ಹೋಗಿದ್ದಾರೆ. ಅಲ್ಲಿ ಏನಾಯಿತು, ಹೇಗೆ ಪ್ರಾರ್ಥನೆ ಮಾಡಿದ್ರು, ಭಗವಂತ ಹೇಗೆ ಬಂದ, ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.